ಎರಡು ತೋಟಗಳ ವಿಷಯವಾಗಿ, ಒಂದು ಹಳೆ ಒಡಂಬಡಿಕೆಯಲ್ಲಿ ಇದ್ದಂತಹ ತೋಟ, ಏದೆನ್ ತೋಟ. ಅಲ್ಲಿ ಏನೇನಾಯ್ತು ಅಂತ ಹೇಳಿ ನಾವು ಅಭ್ಯಾಸ ಮಾಡಿ ತಿಳ್ಕೊಂಡಿದ್ದೇವೆ. ಆಮೇಲೆ ಹೊಸ ಒಡಂಬಡಿಕೆ ಬರುವಾಗ ಯೇಸು ಸ್ವಾಮಿಯವರು ಗೆತ್ಸೆಮನೆ ತೋಟದಲ್ಲಿ ಯಾವ ರೀತಿಯಾಗಿ ತಮ್ಮ ಮುಖ್ಯವಾದಂಥ, ಅತಿ ಮುಖ್ಯವಾದಂಥ ಪ್ರಧಾನ ಸಮಯವನ್ನ ಕಳೆದ್ರು, ಅದರ ಮೂಲಕವಾಗಿ ಎಷ್ಟು ಲಾಭ ಆಯ್ತು ಎಂಬುದನ್ನ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಾವು ಈ ಅಭ್ಯಾಸವನ್ನು ಮುಂದುವರಿಸಿ ಅಲ್ಲಿ ಇದ್ದಂಥ ಉಳಿದ ಜನರು ಯಾರ್ಯಾರಿದ್ರು, ಅಲ್ಲಿ ನಮಗ 11 ಜನ ಶಿಷ್ಯರ ಬಗ್ಗೆ ನೋಡ್ತೇವೆ. ಅಷ್ಟೇ ಅಲ್ಲದೆ ಯೇಸು ಸ್ವಾಮಿಯನ್ನು ಹಿಡಿಲಿಕ್ಕೆ ಬಂದಂಥ ಆ ಜನರ ಗುಂಪಿನ ವಿಷಯವಾಗಿ ನೋಡ್ತೇವೆ. ಇವರೆಲ್ಲ ಗೆತ್ಸೆಮನೆ ತೋಟಕ್ಕೆ ಬಂದಂಥವ್ರು ಅಥವಾ ಅಲ್ಲಿದ್ದಂಥವ್ರು ಆಗಿ ನಮ್ಮ ಕಣ್ಣು ಮುಂದೆ ಕಂಡು ಬರ್ತಾರೆ. ಆದ ಕಾರಣ ದೇವರು ಈ ಎರಡು ಗುಂಪುಗಳಲ್ಲಿ ನಮಗ ಏನು ಪಾಠ ಕಲಿಸ್ಲಿಕ್ಕಿದ್ದಾನೆ ಎಂಬ ಧ್ಯಾನವನ್ನ ನಾವು ಇವತ್ತು ಮುಂದುವರಿಸೋಣ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಬರೆದಂತಹ ಒಂದೊಂದು ಮಾತು, ಒಂದೊಂದು ವಿಷಯ, ಒಂದೊಂದು ಬೋಧನೆ ಎಲ್ಲವೂ ಅವು ಬಹಳ ಅರ್ಥಪೂರ್ಣವಾಗಿವೆ ಮತ್ತು ನಮ್ಮ ಆತ್ಮಕ್ಕೆ ಬಹಳ ಲಾಭದಾಯಕವಾಗಿವೆ. ಆದ ಕಾರಣ ಅವುಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳುವಂಥದ್ದು ಬಹಳ ಅವಶ್ಯ ಅಂತ ಹೇಳಿ ನನಗೆ ಅನಿಸ್ತದೆ. ಆದ ಕಾರಣ ಇವತ್ತು ನಾವು ಅಭ್ಯಾಸವನ್ನು ಮುಂದುವರಿಸಿ ಈ ಎರಡು ಗುಂಪುಗಳ ಜನರ ಮೂಲಕವಾಗಿ ದೇವರು ನಮಗೆ ಯಾವ ಪಾಠಗಳನ್ನು ಕಲಿಸ್ಬೇಕಂತಾನೆ ಎಂಬುದನ್ನ ನಾವು ತಿಳ್ಕೊಳ್ಳೋಣ. ಈಗಾಗಲೇ ನಾವು ನೋಡಿದಂತೆ ಗೆತ್ಸೆಮನೆ ತೋಟದಲ್ಲಿ ಸ್ವಾಮಿಯವರೊಂದಿಗೆ ಆತನ 11 ಜನ ಶಿಷ್ಯರಿದ್ದಾರೆ. ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯೇಸು ಸ್ವಾಮಿಯ ಕೂಡ ಬಂದಂಥವ್ರು. ಅವರಲ್ಲಿ ಎರಡು ಗುಂಪುಗಳು ನಮ್ಗೆ ಕಾಣ್ತವೆ. ಮೊದಲನೇ ಗುಂಪು 8 ಜನರ ಗುಂಪಾಗಿತ್ತು. ಆಮೇಲೆ ಎರಡನೇ ಗುಂಪು 3 ಜನರ ಗುಂಪಾಗಿತ್ತು. ನಿಮ್ಮೆಲ್ಲರಿಗೆ ತಿಳಿದಿರೋ ಪ್ರಕಾರ ಪೇತ್ರ, ಯಾಕೋಬ, ಯೋಹಾನ, these people are called as 3 disciples are called as inner circle. ಅಥವಾ ಯೇಸು ಸ್ವಾಮಿಯವ್ರಿಗೆ ಬಹಳ ಸಮೀಪದ ಶಿಷ್ಯರಾಗಿದ್ರು ಅಂತೇಳಿ ಹೇಳ್ಬೋದು. ಅಫ್ಕೋರ್ಸ್ ದೇರ್ ಇಸ್ ನೋ ಡಿಫರೆನ್ಸ್ ಆಸ್ ಸಚ್. ಆದ್ರೆ ನಮಗ ಅವರ ವಿಷಯವಾಗಿ ಅಭ್ಯಾಸ ಮಾಡುವಾಗ ಹಂಗ ಅನಿಸ್ತದೆ. ಹೀಗೆ ಯಾಕಂದ್ರೆ ದೇವರ ವಾಕ್ಯದಲ್ಲಿ ಯಾವ ಒಂದು ವ್ಯತ್ಯಾಸ ನಾವು ಕಾಣುವುದಿಲ್ಲ. ಆದ್ರೆ ಅಲ್ಲಿ ಆಗ್ತಕ್ಕಂತ ಸ್ಥಿತಿಗತಿಗಳನ್ನ ನಾವು ಗಮನಿಸುವಾಗ ನಮಗ ಈ ರೀತಿಯಾಗಿ ಅನಿಸ್ತದೆ. ಆದ ಕಾರಣ ನಾವು ಜಸ್ಟ್ ಅದನ್ನ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡೋದು ಬೇಡ. ಅದು ಜಸ್ಟ್ ಅಂತ ತಿಳ್ಕೊಂಡ್ರೆ ಅಷ್ಟೇ, ಮತ್ತೇನಿಲ್ಲ. ಈ ಎರಡು ಗುಂಪುಗಳಲ್ಲಿ ಇರ್ತಕ್ಕಂತಹ ಶಿಷ್ಯರ 3 ಜನ ಯೇಸು ಸ್ವಾಮಿಯವರು ಒಳಗೆ ಕರ್ಕೊಂಡು ಹೋಗ್ತಾರೆ. ಸೊ ಯು ಕ್ಯಾನ್ ಸಿ 3 ಪಾರ್ಟ್ಸ್. ಈ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಮಾಡಿದಂತ 3 ಭಾಗಗಳನ್ನ ನಾವು ಕಾಣಬಹುದು. ಮೊದಲನೇದಾಗಿ 8 ಜನರು ಹಿಂದುಳಿತಾರೆ. ಅಂದ್ರೆ ಫಸ್ಟ್ ಪಾರ್ಟ್ ಆಫ್ ದ ಗೆತ್ಸೆಮನೆ ತೋಟದಲ್ಲಿ ಅವ್ರು ಉಳಿದುಕೊಂಡಿರ್ತಾರೆ. ಅಂದ್ರೆ ಎಂಟ್ರೆನ್ಸ್ ಹೋದ್ಕೊಳ್ಳೆ ಯಾವ ಭಾಗ ಬರ್ತದೆ, ಅದು 8 ಜನರು ಉಳಿದುಕೊಂಡಂತ ಭಾಗ. ಆಮೇಲೆ 3 ಜನರನ್ನ ನೀವು ಈಗಾಗಲೇ ಅದನ್ನು ಓದಿದ್ದೀರಿ, ಹೆಚ್ಚು ಸ್ಪಷ್ಟೀಕರಣದ ಅವಶ್ಯಕತೆ ಇಲ್ಲ. 3 ಜನರನ್ನ ಯೇಸು ಸ್ವಾಮಿ ಕಳೆದುಕೊಂಡು ಮುಂದೆ ಹೋಗ್ತಾನೆ, ಅಂದ್ರೆ ಒಳಗಡೆ ಹೋಗ್ತಾನೆ. ಸೊ ವಿ ಕ್ಯಾನ್ ಸೇ ಸೆಕೆಂಡ್ ಪಾರ್ಟ್ ಆಫ್ ದ ಪೋರ್ಷನ್ ಆಫ್ ದ ಗಾರ್ಡನ್ ಆಫ್ ಗೆತ್ಸೆಮನೆ ಅಂತ ಹೇಳ್ಬಹುದು. ಆಮೇಲೆ ಯೇಸು ಸ್ವಾಮಿ ಕಲ್ಲ ಸಿಗುವಷ್ಟು ದೂರ ತಾನು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಅದು 3ನೇ ಭಾಗ ಅಂತೇಳಿ ನಾವು ಹೇಳ್ಬೋದು. ಸೊ ಈ ರೀತಿಯಾಗಿ ಈ 3 ಬೇರೆ ಬೇರೆ ವಲಯಗಳನ್ನ ಅಥವಾ ಭಾಗಗಳನ್ನ ನಾವು ಇಲ್ಲಿ ಕಾಣ್ತೇವೆ. ಅದರಲ್ಲಿ ಮೊದಲಿಗೆ ಅಂದ್ರೆ ಎಂಟ್ರೆನ್ಸ್ ದಲ್ಲಿ, ಪ್ರವೇಶದಲ್ಲಿ ಬರ್ತಕ್ಕಂಥ 8 ಜನರ ಗುಂಪು ಇದ್ದಂತಹ ಒಂದು ಸ್ಥಳ. ಆಮೇಲೆ ಯೇಸು ಸ್ವಾಮಿ 3 ಜನರನ್ನ ಬಿಟ್ಟು ಒಳಗಡೆ ಹೋಗ್ತಾನೆ. ಸೆಕೆಂಡ್ ಪಾರ್ಟ್ ದಲ್ಲಿ ಯೇಸು ಸ್ವಾಮಿ ಅವರನ್ನು ಬಿಟ್ಟು ಒಳಗಡೆ ಹೋಗ್ತಾನೆ, ಯಾಕಂತಂದ್ರೆ ಪ್ರಾರ್ಥನೆ ಮಾಡೋದಕ್ಕಾಗಿ. ಆಮೇಲೆ 3ನೇದಾಗಿ ಆತನು ಹೋದಂತಹ ಸ್ಥಳ, ಕಲ್ಲ ಸಿಗುವಷ್ಟು ದೂರ ಹೋಗಿ ಆತನು ಪ್ರಾರ್ಥನೆ ಮಾಡಿದರ ವಿಷಯವಾಗಿ ನಾವು ನೋಡಿದ್ದೇವೆ. ಹೀಗೆ ಈ 3 ಸ್ಥಳಗಳನ್ನ ನಾವು ಗೆತ್ಸೆಮನೆ ತೋಟದಲ್ಲಿ ಕಾಣ್ತೇವೆ. ತೋಟ ಏನೋ ಒಂದೇ, ಆದ್ರೆ ಅಲ್ಲಿ ಬೇರೆ ಬೇರೆ ವಲಯಗಳನ್ನ ಅಥವಾ ಭಾಗಗಳನ್ನ ನಾವು ಅಲ್ಲಿ ಕಾಣ್ತೇವೆ. ಅದರಲ್ಲಿ ಇದು ಬರ್ತಕ್ಕಂಥ ಒಂದು ವಿಷಯ ನಮಗ ಕಾಮನ್ ಆಗಿದೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂತ ಒಂದು ಮಾತು, ದಟ್ ಈಸ್ ಕಾಮನ್. ಆಲ್ ದ 11 ಡಿಸೈಪಲ್ಸ್, ಎಲ್ಲ 11 ಜನರಿಗೆ ಯೇಸು ಸ್ವಾಮಿ ಹೇಳಿದಂತ ಮಾತು ಏನಂತಂದ್ರೆ ಅದು ಒಂದೇ ಆಗಿತ್ತು ಅಂತ ಹೇಳಿ ನಮಗ ಕಾಣ್ತದೆ. ಅದ್ಯಾವ್ದಂತಂದ್ರೆ ಶೋಧನೆಗೆ ಒಳಗಾಗದಂತೆ ದೇವರನ್ನ
ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದಂತಹ ಮಾತು 40ನೇ ವಚನದಲ್ಲಿ ಈಗಾಗಲೇ ಸಲ್ಮೋನ್ ಅವರು ಓದಿದ್ದಾರೆ ಅದನ್ನ. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ಎಷ್ಟು ವಿಶೇಷವಾದಂತಹ ಒಂದು ವಿಷಯವನ್ನ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂತ ಹೇಳಿ ಹೇಳ್ಬೋದು, ಅಥವಾ ಸೂಚನೆ ಅಂತ ಹೇಳ್ಬೋದು, ಅಥವಾ ಒಂದು ವಿಚಾರವನ್ನ ಹೇಳಿದ್ದಾನೆ ಅಂತ ಹೇಳ್ಬೋದು, ಅಥವಾ ಎಚ್ಚರಿಕೆಯ ಮಾತನ್ನು ಹೇಳಿದ್ದಾನೆ ಅಂತ ಹೇಳಿ ಈ ಎಲ್ಲ ವಿಷಯಗಳು ನಮಗ ಯೇಸು ಸ್ವಾಮಿಯವರಿಂದ ಶಿಷ್ಯರಿಗೆ ಹೇಳಲ್ಪಟ್ಟಂತಹ ವಿಷಯಗಳಾಗಿ. ಹೀಗೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂತಹ ಮಾತು ಬಹಳ ಮುಖ್ಯವಾಗಿತ್ತು. ಅದೇನಂತಂದ್ರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ದೆ. ಎರಡು ವಿಷಯಗಳು ನಮಗ ಇಲ್ಲಿ ಕಂಡು ಬರ್ತವೆ. ಮೊದಲನೇದಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಶೋಧನೆಗೆ ಒಳಗಾಗಬಾರ್ದು ನೀವು ಅಂತ ಹೇಳಿ, ಫಸ್ಟ್ ಆಫ್ ಆಲ್. ಎರಡನೇದಾಗಿ ಪ್ರಾರ್ಥಿಸಿರಿ ಅಂತ ಹೇಳಿ ಹೇಳ್ತಾರೆ. ಸೊ ಟೂ ಪಾರ್ಟ್ಸ್ ಆರ್ ಟೂ ಇಂಪಾರ್ಟೆಂಟ್ ಏನಂತಾರೆ ಪಾಯಿಂಟ್ಸ್ ಟು ಪ್ರೇ ಎಂಬುದನ್ನ ಇಲ್ಲಿ ನಾವು ತಿಳ್ಕೊಳ್ತೇವೆ. ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಅವ್ರು ಕೂಡ ಮಾತಾಡ್ತಿರ್ತಾನೆ. ಯಾರು ಕೂಡ ಆಗ್ಲಿ, ಯೇಸು ಸ್ವಾಮಿ ಮಾತು ವೆರಿ ವೆರಿ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳಿ ಹೇಳ್ಬೋದು. ಯಾವಾಗಲೂ ಯೇಸು ಸ್ವಾಮಿ ಯಾವುದೇ ತರದ ಒಂದು ಅವ್ರ ಮಾತಿನಲ್ಲಿ ಯಾವುದೇ ಗೊಂದಲ ಇರ್ತಿರ್ಲಿಲ್ಲ. ದೇರ್ ವಾಸ್ ನೋ ಕನ್ಫ್ಯೂಷನ್ ಅಂಡ್ ಎವ್ರಿಥಿಂಗ್ ವಾಸ್ ವೆರಿ ಕ್ಲಿಯರ್ ಅಂತ. ಅದೇ ರೀತಿಯಾಗಿ ಈ ಮಾತುಗಳಲ್ಲಿಯೂ ಸಹ ಆತನ ಸಂದೇಶ ಅಥವಾ ಆತನ ಸೂಚನೆ ಅಥವಾ ಆತನ ಬೋಧನೆ ಅಥವಾ ಆತನ ಎಚ್ಚರಿಕೆಯ ಮಾತುಗಳು ಬಹಳ ಸ್ಪಷ್ಟವಾಗಿ ನಮಗೆ ಕಂಡು ಬರ್ತವೆ. ಅದೇನಂತಂದ್ರೆ, ಶೋಧನೆಗೊಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ. ಮೂರಂತೇಳಿ ಹೇಳ್ಬೋದು ನಾವು. ಶೋಧನೆಗೊಳಗಾಗ್ಬೇಡ್ರಿ ಮೊದಲೇದು, ಎರಡನೇದಾಗಿ ಎಚ್ಚರವಾಗಿರ್ರಿ, ಮೂರನೇದಾಗಿ ಪ್ರಾರ್ಥಿಸ್ರಿ ಎಂಬುದಾಗಿ ಹೇಳಿದಂತ ಈ ಮೂರು ಅಂಶಗಳನ್ನ ನಾವು ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ನಾವು ಸಹ ಈ ಲೋಕದಲ್ಲಿ ಇದ್ದೇವೆ. ವಿ ಆರ್ ಆಲ್ಸೋ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ನಾವು ಯೇಸು ಸ್ವಾಮಿಯವರನ್ನ ನಂಬಿ ರಕ್ಷಣೆ ಹೊಂದಿ ಆತನ ಮಕ್ಕಳಾಗಿ, ಆತನ ಶಿಷ್ಯರಾಗಿ, ಆತನನ್ನ ನಂಬಿದಂತ ನಿಜ ಕ್ರೈಸ್ತರಾಗಿ ಅಥವಾ ವಿಶ್ವಾಸಿಗಳಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಶಿಷ್ಯರು ಯಾವ ರೀತಿಯಾಗಿ ಯೇಸು ಸ್ವಾಮಿ ಕೂಡ ಬಹಳ ಸಮೀಪ ನಿಕಟವರ್ತಿಗಳಾಗಿದ್ರು, ಅದೇ ರೀತಿಯಾಗಿ ನಾವು ಕೂಡ ಇದ್ದೇವೆ. ಯಾಕಂದ್ರೆ ಯೇಸು ಸ್ವಾಮಿ ನಮ್ಮನ್ನು ಅಷ್ಟೇ ಪ್ರೀತಿಸ್ತಾನೆ. It is not that he loved only the disciples or only the apostles or only the people whom he wanted. ಹಾಗಿಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇರ್ ಇಸ್ ನೋ ಡಿಸ್ಟಿಂಕ್ಷನ್. ಅಲ್ಲಿ ಯಾವ ತರದ ವ್ಯತ್ಯಾಸ ಭೇದ ಇಲ್ಲ. ಸ್ಪಷ್ಟವಾಗಿ ಅಲ್ಲಿ ದೇವರು ಈ ಮಾತನ್ನು ಹೇಳಿದ್ದಾನೆ. ಏನಂತೇಳಿ, ಎಲ್ಲರನ್ನ ಪ್ರೀತಿಸ್ತಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ. ಲೋಕ ಅಂತಂದ್ರೆ ನಾವೆಲ್ಲ ಬಂದಿವಿ ಅದ್ರೊಳಗೆ. ಅಂದ್ರೆ ಆತನ ನಂಬಿದಂತವರೆಲ್ಲ ಬಂದಿವಿ. ನಂಬದೇ ಇದ್ದವರು ಬಂದಿವಿ. ಆದ್ರೆ ಅವರು ಅದನ್ನ ಪ್ರೀತಿಯ ಅನುಭವಕ್ಕೆ ಅವರು ಬರ್ಲಿಲ್ಲ ಅಂತೇಳಿ ನಾವು ಕಾಣ್ತೀವಿ. ಅದು ದೇವರು ಮಾಡಿದ್ದು ಎಲ್ಲರಿಗೂ ಎಲ್ಲ ಬಂದೇ ಆಗಿದ್ರು ಕೂಡ ಅವರು ಅದರ ಒಂದು ಲಾಭವನ್ನ ಪಡ್ಕೊಳ್ಳಿಲ್ಲ, ಅಥವಾ ಆತನ ಬಳಿಗೆ ಬಂದು ಅದರ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಲ್ಲ, ಅಥವಾ ಪಾಪ ಪರಿಹಾರ ಹೊಂದಿಕೊಳ್ಳಲಿಲ್ಲ, ರಕ್ಷಣೆಯನ್ನು ಹೊಂದಲಿಲ್ಲ ಎಂಬುದನ್ನ ನಾವು ಎರಡನೇ ಗುಂಪಿನ ವಿಷಯವಾಗಿ ಕಾಣ್ತೇವೆ. ಈ ರೀತಿಯಾಗಿರುವಾಗ ಯೇಸು ಸ್ವಾಮಿ ಹೇಳಿದಂತಹ ಮಾತು ಏನಾಗಿತ್ತಂತಂದ್ರೆ, ಶೋಧನೆಗೆ ಒಳಗಾಗಬೇಡ್ರಿ. ಶೋಧನೆಗಳು ಬಂದೇ ಬರ್ತವೆ. ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ, ಎಷ್ಟೋ ಸಲ ಈ ಮಾತುಗಳನ್ನ ಹೇಳ್ತಾ ಇರ್ತೇನೆ. ಶೋಧನೆಗಳು ಬಂದೇ ಬರ್ತವೆ. ಶೋಧನೆಗೆ ಒಳಗಾಗಬೇಡ್ರಿ ಅಂತ ಹೇಳಿ ಸ್ವಾಮಿ ಹೇಳ್ತಾರೆ. ಹೀಗಿರುವಾಗ ನಾವು ಕಳೆದ ಸಾರಿ ಐ ಥಿಂಕ್ ಇನ್ ದ ಲಾಸ್ಟ್ ಸ್ಟಡಿ ವಿ ಹ್ಯಾವ್ ಸೀನ್ ದಟ್ ಹೌ ಜೋಸೆಫ್ ಫೇಸ್ ದ ಟೆಂಪ್ಟೇಷನ್. ಆತನ ಯಾವ ರೀತಿಯಾಗಿ ಜಯಿಸಿದನು, ಓಡಿ ಹೋದ. he ran away ಅಂತ ಹೇಳ್ತೇವೆ. ಸೊ ಶೋಧನೆ ಬಂದಾಗ ಓಡಿ ಹೋಗೋದೇ ಲೇಸ್. ಅದು ಹೇಗಿದೆ, ಏನಾಗ್ತದೆ, ಏನಾಗುದಿಲ್ಲ ಅನ್ನುವಂಥ ವಿಚಾರ ಮಾಡೋದಕ್ಕಿಂತ ಓಡಿ ಹೋಗೋದು ಬಹಳ ಲೇಸಾದಂತಹ ಒಂದು ಅಥವಾ ಒಳ್ಳೇದಾದಂತಹ ಒಂದು ವಿಚಾರ ಅಂತೇಳಿ ನಮ್ಗೆ ಸತ್ಯವಿಧದ ಉದಾಹರಣೆಗಳೇ ತಿಳಿಸ್ಕೊಡ್ತೇವೆ. ಈ ರೀತಿಯಾಗಿ ಶೋಧನೆಗೆ ಒಳಗಾಗಬೇಡ್ರಿ. ಶೋಧನೆಗಳು ಬರ್ತವೆ. ಡೆಫಿನೆಟ್ಲಿ ದ ಟೆಂಪ್ಟೇಷನ್ಸ್ ವಿಲ್ ಕಮ್, ಟ್ರಯಲ್ಸ್ ವಿಲ್ ಕಮ್, ಟೆಸ್ಟಿಂಗ್ಸ್ ವಿಲ್ ಕಮ್. ಈಗಿರುವಾಗ ನೀವು ಏನ್ ಮಾಡ್ಬೇಕು, ಶೋಧನೆಗೆ ಒಳಗಾಗಬಾರದೆಂದು ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ಪ್ರಾರ್ಥನೆಯ ಒಂದು ಅಂಶ ಏನಾಗಿರ್ಬೇಕು, ಶೋಧನೆಗೆ ಒಳಗಾಗದಂತೆ. ಅದು ನಮ್ಮ ಒಂದು ಪ್ರಾರ್ಥನೆಯ ಅಂಶವಾಗಿರ್ಬೇಕು. ಎರಡನೇದಾಗಿ ಎಚ್ಚರವಾಗಿದ್ದು ಅಂತ ಹೇಳ್ತಾನೆ. ವಿ ಹ್ಯಾವ್ ಟು ಬಿ ಆಲ್ವೇಸ್ ಅಲರ್ಟ್ ಅಂಡ್ ಆಲ್ಸೋ ಆಲ್ವೇಸ್ ಕಾಶಸ್ ಅಂಡ್ ಕೇರ್ಫುಲ್.
ಸತ್ಯವೇದದಲ್ಲಿ ನಮ್ಗೆ ಬಹಳಷ್ಟು ಉದಾಹರಣೆಗಳಿವೆ. ಯಾವ ರೀತಿಯಾಗಿ ನಾವು ಎಚ್ಚರವಾಗಿರ್ಬೇಕು ಅಂತ ಹೇಳಿ ನಮಗ ದೇವ್ರ ವಾಕ್ಯದಲ್ಲಿ ಅನೇಕ ವ್ಯಕ್ತಿಗಳ ಒಂದು ಚಿತ್ರ ನಮಗೆ ಅದರ ಪಾಠ ಕಲಿಸ್ತದೆ ಮತ್ತು ಅದರ ಒಂದು ಶಿಕ್ಷಣ ನಮಗ ಸಿಗ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ಎಚ್ಚರ ಬಹಳ ಅವಶ್ಯ. ಪ್ರಾವರ್ಬ್ಸ್ ದಲ್ಲಿ ಅಂದ್ರೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಸಹ ಅನೇಕ ವಿಷಯಗಳಲ್ಲಿ ಎಚ್ಚರವಾಗಿರ್ಬೇಕು ಅಂತ ಹೇಳಿ ಹೇಳ್ತದೆ. ಈ ರೀತಿಯಾಗಿ ಎಚ್ಚರ ವಹಿಸುವಂತದ್ದು ಬಹಳ ಅವಶ್ಯ. ಕಾಷಸ್, ವಿ ಹ್ಯಾವ್ ಟು ಬಿ ಕಾಷಸ್. ಈಗ ನೀವು ಕೆಲವು ಕಡೆಗೆ ರೋಡ್ ಸೈಡ್ ದಲ್ಲಿ ಕೆಲವು ಟ್ರಾನ್ಸ್ಫಾರ್ಮರ್ಸ್ ಹಾಕಿರ್ತಾರೆ. ಟ್ರಾನ್ಸ್ಫಾರ್ಮರ್ಸ್ ಅಂತಂದ್ರೆ ವೋಲ್ಟೇಜ್ ಏನಿರ್ತದೆ ಅದನ್ನ ರೆಗ್ಯುಲೇಟ್ ಮಾಡುವ ಸಲುವಾಗಿ ಅಲ್ಲಿ ಹಾಕಿರ್ತಾರೆ. ಅವನು ಅಲ್ಲಿ ಒಂದು ಫಲಕವನ್ನು ಹಾಕಿರ್ತಾರೆ ಅವ್ರು. ಅಲ್ಲಿ ಏನಂತಂದ್ರೆ ಕಾಷನ್, ಡೇಂಜರ್ 440 ವೋಲ್ಟ್ಸ್ ಅಂತ ಹೇಳಿ ಅಲ್ಲಿ ಬರೆದಿರ್ತಾರೆ. ಅಂತಂದ್ರೆ ಹೆಚ್ಚು ಒತ್ತಡದ ಒಂದು ವಿದ್ಯುತ್ ಶಕ್ತಿ ಇಲ್ಲಿ ಹರಿತಾ ಇದೆ ಅಥವಾ ಇದರಲ್ಲಿ ಇದೆ, ಆದ ಕಾರಣ ಇದನ್ನ ಮುಟ್ಲಿಕ್ಕೆ ಹೋಗ್ಬೇಡ್ರಿ, ಮುಟ್ಟಿದ್ರೆ ನಿಮ್ಗೆ ಅಪಾಯ ಆಗ್ತದೆ ಎಂಬಂತ ಒಂದು ಸೂಚನೆಯ ಫಲಕವನ್ನು ಕೊಟ್ಟಿರ್ತಾರೆ. ಆಗ ಜನ ಅದನ್ನ ನೋಡಿ ದೂರ ಸರಿತಾರೆ ಅಥವಾ ಅದನ್ನ ಮುಟ್ಲಿಕ್ಕೆ ಹೋಗುದಿಲ್ಲ ಅಥವಾ ಸಮೀಪ ಹೋಗ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಬಿಕಾಸ್ ಆಲ್ರೆಡಿ ದ ಕಾಷನ್ ಬೋರ್ಡ್ ಇಸ್ ದೇರ್. ಹೀಗೆ ಯೇಸು ಸ್ವಾಮಿ ಹೇಳ್ಬಿಟ್ರೆ ಏನಂತ ಹೇಳಿ, ಎಚ್ಚರವಾಗಿರ್ರಿ, ಬಿ ಕೇರ್ಫುಲ್. ಶೋಧನೆಗೆ ಒಳಗಾಗದಂತೆ ಮೊದಲನೇ ಅಂಶ. ಎರಡನೇದಾಗಿ ಯು ಹ್ಯಾವ್ ಟು ಬಿ ಕೇರ್ಫುಲ್. ನೀವು ಎಚ್ಚರ ವಹಿಸಲಿಲ್ಲ ಅಂತಂದ್ರೆ ಶೋಧನೆ ಬಂದೇ ಬರ್ತವೆ, ಆಮೇಲೆ ನೀವು ಅದಕ್ಕೆ ಒಳಗಾಗ್ತೀರಿ, ಆಮೇಲೆ ಬಿದ್ದು ಬಿಡ್ತೀರಿ ಎಂಬುದಾಗಿ ಅದರ ಅರ್ಥ. ಆದ ಕಾರಣ ನಾವು ಎಚ್ಚರ ವಹಿಸಬೇಕಾದದ್ದು ಬಹಳ ಅವಶ್ಯ. ನಾವು 10 ಕನ್ಯರ ಒಂದು ಉದಾಹರಣೆಯಲ್ಲಿ ನಾವು ನೋಡುವಾಗ ಅಲ್ಲಿ 5 ಜನ ಅವ್ರ ಎಣ್ಣೆ ಇರ್ತದೆ, ಇನ್ನೂ 5 ಜನ ಅವರಲ್ಲೇ ದೀಪಿಕೆಗಳಲ್ಲಿ ಎಣ್ಣೆ ಇರ್ತದೆ. ಆದ್ರೆ ಒಂದು ಡಿಫರೆನ್ಸ್ ಏನಂತಂದ್ರೆ 5 ಜನರಲ್ಲಿ ಸ್ವಲ್ಪ ಇತ್ತು, ಅಂದ್ರೆ ದಟ್ ವಾಸ್ ನಾಟ್ ಸಫಿಶಿಯಂಟ್ ಎಟ್ ಆಲ್. ಅದು ಸ್ವಲ್ಪ ಹೊತ್ತಾಗಿ ಮಾರಿ ಹೋಗ್ಬಿಡ್ತಿತ್ತು, ಅಷ್ಟೇ ಇತ್ತು ಅವ್ರ ಕಡೆ. ಬೇರೆ 5 ಕನ್ನಿಕೆಯರ ದೀಪದಲ್ಲಿ ಏನಿತ್ತಂತಂದ್ರೆ ಸಾಕಷ್ಟು ಎಣ್ಣೆ ಇತ್ತು. ಸೊ ಇಟ್ ವಾಸ್ ಸಫಿಶಿಯಂಟ್ ಟು ಗೋ ಫರ್ದರ್ ಆನ್ ವಿತ್ ದ ಮೊದಲಿಂಗನು ಅಂತ ಹೇಳಿ. ಈ ರೀತಿಯಾಗಿ ಎಚ್ಚರ, 5 ಜನ ಎಚ್ಚರ ವಹಿಸಿದ್ರು, 5 ಜನ ಎಚ್ಚರ ವಹಿಸ್ಲಿಲ್ಲ. ಜಸ್ಟ್ ಉದಾಹರಣೆಗಾಗಿ ಹೇಳ್ತಾ ಇದ್ದೇನೆ, ಅದರಲ್ಲಿ ಇದನ್ನ ಹೇಳ್ತಾ ಇಲ್ಲ, ನಾನು ಮೀನಿಂಗ್ ಹೇಳ್ತಾ ಇಲ್ಲ. ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಈ ಉದಾಹರಣೆಯನ್ನ ತೆಗೆದುಕೊಳ್ತಾ ಇದ್ದೇನೆ. ಅದರ ಅರ್ಥ ನಾವು ಬೇರೆ ಬೇರೆಯಲ್ಲಿ ಇದೆ, ಅದರ ಅರ್ಥ ಇವತ್ತು ನಾನು ಹೇಳ್ತಾ ಇಲ್ಲ, ಆದ್ರೆ ಎಚ್ಚರಿಕೆಯ ವಿಷಯವಾಗಿ ಅಷ್ಟೇ ಹೇಳ್ತಾ ಇದ್ದೇನೆ, ಅದನ್ನ ತಿಳ್ಕೊಡ್ರಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಈ 5 ಜನ ಎಚ್ಚರವಾಗಿದ್ರು, 5 ಜನ ಎಚ್ಚರವಾಗಿರ್ಲಿಲ್ಲ. ಯಾಕಂದ್ರೆ ಅವರು ಸಫಿಶಿಯಂಟ್ ಎಣ್ಣೆಯನ್ನು ತೆಗೆದುಕೊಂಡು ಬಂದಿದ್ರು 5 ಜನ ಇರ್ಲಿ ನೋಡೋಣ, ಈಗ ಸದ್ಯಕ್ಕೆ ಸಾಕು ಅಂತ ಹೇಳಿ ಬಂದ್ರು. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಏನಂತ ಹೇಳಿ, ಮೊದಲಿಂಗ ಬರುವುದು ಲೇಟ್ ಆಯ್ತು, ಆದ ಕಾರಣ ನಮ್ಮ ಎಣ್ಣೆ ಈಗ ಸಫಿಶಿಯಂಟ್ ಆಗುದಿಲ್ಲ, ಸ್ವಲ್ಪ ಹೊತ್ತಿನಲ್ಲಿ ದೀವಿಕೆಗಳು ಹೋಗ್ಬಿಡ್ತವೆ ಅಂತ ಹೇಳಿ ಅವ್ರಿಗೆ ಗೊತ್ತಾದ್ಮೇಲೆ ಅಲ್ಲಿ ಏನೇನಾಯ್ತು ಅಂತ ಹೇಳಿ ನಿಮ್ಗೆ ಗೊತ್ತದೆ. ಅವರು ಇದ್ದವ್ರ ಕಡೆ ಕೇಳ್ತಾರೆ, ಆದ್ರೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಕೊಟ್ರೆ ನಮ್ದು ದೀಪನ ಆರು ಹೋಗ್ಬಿಡ್ತವೆ, ಆದ ಕಾರಣ ನೀವು ಬೆಟರ್ ಗೋ ಅಂಡ್ ಫೈಂಡ್ ಔಟ್. ಈಗ ಮಧ್ಯರಾತ್ರಿ ಅಥವಾ ಕತ್ತಲೆಯ ಸಮಯದಲ್ಲಿ ಅವ್ರು ಎಲ್ಲಿ ಹೋಗಿ ತೆಗೆದುಕೊಂಡು ಬರ್ಬೇಕು. ಸೊ ದಟ್ಸ್ ವಾಟ್ a beautiful example of caution and carefulness in our life is given there. ಆದ ಕಾರಣ ಎಚ್ಚರ ಬಹಳ ಅವಶ್ಯ ಅಂತ ಹೇಳಿ ಇಲ್ಲಿ ನಮ್ಗೆ ಕಂಡು ಬರ್ತದೆ. ಆದ ಕಾರಣ ಯೇಸು ಸ್ವಾಮಿನೇ ಅದನ್ನ ಹೇಳಿದ್ದಾರೆ, ಏನಂತೇಳಿ, ಶೋಧನೆಗೆ ಒಳಗಾಗದಂತೆ. ಎರಡನೇದು ಎಚ್ಚರವಾಗಿರ್ರಿ, ಮೂರನೇದಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಅಲ್ಲಿ ಅವರು ಹೇಳಿದ್ರು. ಪ್ರಾರ್ಥನೆ ಬಹಳ ಅವಶ್ಯ ಅಂತ ಹೇಳಿ ನಮ್ಗೆಲ್ಲರಿಗೂ ಗೊತ್ತದೆ. ಪ್ರೇಯರ್ ಇಸ್ ದ ಪವರ್ ಹೌಸ್ ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೇನೆ ಎಷ್ಟೋ ಸಾರಿ. ಪರ್ಸನಲಿ ಇಸ್ ಅವರ್ ಪವರ್ ಹೌಸ್, but it is also as a family it is our powerhouse. And also we see that it is in our churches also it is a powerhouse. Everywhere prayer is the powerhouse ಎಂಬುದನ್ನು ನಾವು ತಿಳಿದಿದ್ದೇವೆ. ಆದ ಕಾರಣ ನಮ್ಮ ಜೀವನದಲ್ಲಿ ಶಕ್ತಿ ಬೇಕು ಅಂತಂದ್ರೆ, ಈ ಪವರ್ ಹೌಸ್ ಬೇಕು ಅಂತಂದ್ರೆ ನಮಗ ಪ್ರಾರ್ಥನೆಯ ಅವಶ್ಯಕತೆ ಉಂಟು ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಆದ ಕಾರಣ ಯೇಸು ಸ್ವಾಮಿ ಅದನ್ನೇ ಹೇಳಿದ್ರು, ಏನಂತ ಹೇಳಿ, ಶೋಧನೆಗೆ ಒಳಗಾಗ್ಬಿಡ್ರಿ, ಎಚ್ಚರವಾಗಿರ್ರಿ, ಪ್ರಾರ್ಥಿಸಿರಿ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಅವರಿಗೆ ಹೇಳಿದಂತಹ ಮಾತು ಎಷ್ಟು ಮನಕ್ಕೆ ಮುಟ್ಟುವಂತಹ ಒಂದು ವಿಚಾರಗಳು ಅಲ್ಲಿ ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳುವುದನ್ನ ನಾವು ಸ್ಪಷ್ಟವಾಗಿ
ಕಾಣ್ತೀವಿ. ಹೀಗೆ ಈ 3 ಅಂಶಗಳನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ ಅಂತ ಹೇಳಿ ಇಲ್ಲಿ ನಮಗ ಯೇಸು ಸ್ವಾಮಿ ಅವರು ಹೇಳಿದಂತಹ ಮಾತಿನಲ್ಲಿ ಕಂಡು ಬರ್ತದೆ. ಅವರು ಕೇವಲ ಶಿಷ್ಯರಿಗೆ ಹೇಳುವುದಷ್ಟೇ ಅಲ್ಲ, ತಾವೇ ಮಾಡಿದ್ರು ಅದನ್ನ. ಹಿ ಹಿಮ್ಸೆಲ್ಫ್ ಡಿಡ್ ಇಟ್. ನೋಡ್ರಿ ನೀವು ಅಲ್ಲಿ ಯೇಸು ಸ್ವಾಮಿ ಅಷ್ಟು ಹೇಳಿದ್ಮೇಲೆ ಏನಾಯ್ತು ನೋಡ್ರಿ, 40ನೇ ವಚನಕ್ಕೆ ನೀವು ಈಗಾಗಲೇ ಓದಿದ್ರಲ್ಲ, ನೀವು ಶೋಧನೆಗೊಳಗಾಗದಂತೆ ದೇವರನ್ನ ಪ್ರಾರ್ಥಿಸಿರಿ ಎಂದು ಹೇಳಿದನು. ಆಮೇಲೆ ಆತನು ಅವರನ್ನ ಬಿಟ್ಟು ಕಲ್ಲೆಸೆಯುವಷ್ಟು ದೂರ ಹೋಗಿ ಮೊಣಕಾಲೂರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು ಅಂತೇಳಿ ಯೇಸು ಸ್ವಾಮಿಯ ಮಾತುಗಳ ವಿಷಯವಾಗಿ ಇದು ಹೇಳಲಾಗಿದೆ. So he told the disciples these 3 points and he went inside. ಕಲ್ಲೆಸೆಗುವಷ್ಟು ಹೇಳಿದಲ್ಲ ನಿಮಗೆ. ಒಳಗಿನ ಭಾಗದಲ್ಲಿ ಹೋಗುವಾಗ ಅಂದ್ರೆ ಹೆಚ್ಚು ಡಿಸ್ಟರ್ಬೆನ್ಸ್ ಇರುವುದಿಲ್ಲ. ನೀವು ಸ್ವಲ್ಪ ಎಂಟ್ರೆನ್ಸ್ ದಲ್ಲಿ ಬಹಳಷ್ಟು ಡಿಸ್ಟರ್ಬೆನ್ಸ್ ಇರ್ತದೆ, ಯಾಕಂದ್ರೆ ಮೇನ್ ಅಲ್ಲಿ ಅಡ್ಡಾಡೋರು ಇರ್ಬೋದು. ಆಮೇಲೆ ಸ್ವಲ್ಪ ಒಳಗ್ ಬಂದ್ರೆ ಅದು ಸ್ವಲ್ಪ ಸಪ್ಪಳ ಕೇಳ್ತಿರ್ಬೋದು. ಆದ್ರೆ 3ನೇ ಒಂದು ಸ್ಥಳಕ್ಕೆ ಯೇಸು ಸ್ವಾಮಿ ಹೋದಂತ ಸ್ಥಳ, ಇಟ್ ವಾಸ್ ಸಮಥಿಂಗ್ ವೆರಿ ಸೈಲೆಂಟ್ ಅಂತ ಹೇಳ್ಬೋದು, ಅಥವಾ ವೆರಿ ಗುಡ್ ಫಾರ್ ಪ್ರೇಯರ್ ಅಂತ ಹೇಳ್ಬೋದು. ಅದ ಕಾರಣ ಯೇಸು ಸ್ವಾಮಿ ಹೇಳ್ತಾನೆ, ನೀವೇನ್ ಮಾಡ್ರಿ, ಏಕಾಂತದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾನೆ ಯೇಸು ಸ್ವಾಮಿ. ನೀವು ವಾರ್ತೆಯಲ್ಲಿ ಓದಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ ನೇರವಾಗಿ, ನೀವು ಏಕಾಂತದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ರಿ ಅಂತ. ಸೊ ಅವರ್ ಪರ್ಸನಲ್ ಪ್ರೇಯರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಇಲ್ಲಿ ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ಯೇಸು ಸ್ವಾಮಿ ಕೇವಲ ಹೇಳುವಂತವರಾಗಿರಲಿಲ್ಲ, ಆದ್ರೆ ಮಾಡುವಂತವರಾಗಿದ್ರು ಮತ್ತು ಮಾಡಿ ತೋರಿಸುವಂತವರಾಗಿದ್ರು. ಹಿ ವಾಸ್ ಆಲ್ವೇಸ್ ಎ ಗುಡ್ ಎಕ್ಸಾಂಪಲ್ ಟು ಫಾಲೋ ಅಂತ ಹೇಳಿ ನಮಗ ಕಂಡು ಬರ್ತದೆ ಅವ್ರ ಜೀವನದಲ್ಲಿ. ಯಾವುದೇ ಮಾತು ತೆಗೆದುಕೊಡ್ರಿ ನೀವು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಹಿ ವಾಸ್ ಎಕ್ಸಾಂಪಲ್. ಪ್ರತಿಯೊಂದು ವಿಷಯದಲ್ಲಿ ಅವರು ನಮಗ ಮಾದರಿಯಾಗಿ ಅಥವಾ ಒಂದು ಒಳ್ಳೆಯ ಒಂದು ಮಾದರಿಯಾಗಿ ನಮಗ ಕಂಡು ಬರ್ತದೆ. ಎ ಗುಡ್ ಮಾಡೆಲ್ ಅಂತ ಹೇಳಿ ಹೇಳ್ಬೋದು, ಗುಡ್ ಎಕ್ಸಾಂಪಲ್ ಅಂತ ಹೇಳಿ ಸ್ವಾಮಿಯ ಬಗ್ಗೆ ಹೇಳಬಹುದು. ಯಾಕಂದ್ರೆ ಅವರ ಜೀವನದಲ್ಲಿ ಅವರು ಏನು ಹೇಳ್ತಾ ಇದ್ರು ಅದನ್ನು ಅವರು ಮಾಡ್ತಾ ಇದ್ರು ಎಂಬುದನ್ನ ಸ್ಪಷ್ಟವಾಗಿ ಈ ವಿಷಯದಲ್ಲಿ ನಾವು ಕಾಣ್ತೇವೆ. ಆಮೇಲೆ ಅವರ ಪ್ರಾರ್ಥನೆ ಅದು ಯಾವ ರೀತಿಯಾಗಿತ್ತು ಅಂತ ಹೇಳಿ ನಾವು ಆಲ್ರೆಡಿ ನೋಡಿದ್ದೇವೆ. ಅದ ಕಾರಣ ಲೆಟ್ಸ್ ನಾಟ್ ಸ್ಪೆಂಡ್ ಮೋರ್ ಟೈಮ್ ಆನ್ ದಟ್. ಸ್ವಲ್ಪ ನೀವು ಆಮೇಲೆ ಮೆಲಕ್ ಹಾಕ್ರಿ, ಗೊತ್ತಾಗ್ತದೆ ಅವ್ರ ಪ್ರಾರ್ಥನೆಯಲ್ಲಿ ಇದ್ದಂತ ಅಂಶಗಳಾವು, ಏನೇನಾಯ್ತು ಎಲ್ಲವುಗಳನ್ನ ನೀವು ಸ್ವಲ್ಪ ತಿರುಗಿ ಅದನ್ನ ಧ್ಯಾನ ಮಾಡಿದ್ರೆ ನೀವು ನೆನ್ಪೊಳದು ಬಿಡ್ತದೆ. ಯು ನೀಡ್ ನಾಟ್ ಅಗೇನ್ ಅಂಡ್ ಅಗೇನ್ಸ್ಟ್ ಡೇ, ಬಟ್ ಈಗ ಇನಿಷಿಯಲಿ ನೀವು ಕೇಳಿದಾಗ ಸ್ವಲ್ಪ ಪ್ರಯತ್ನ ಮಾಡ್ಬೇಕಾಗ್ತದೆ. ಆಗೇನಾಗ್ತದೆ ಅಂತಂದ್ರೆ ಯು ವಿಲ್ ರಿಮೆಂಬರ್ ದ ಥಾಟ್ಸ್ ದಟ್ ಆರ್ ದೇರ್ ಇನ್ ದ ಗಾಡ್ಸ್ ವರ್ಡ್, ಸ್ಟಡಿ ಆಫ್ ಗಾಡ್ಸ್ ವರ್ಡ್. ನೀವು ಬರೆದಿಟ್ಕೊಂಡ್ರೆ ಬಹಳ ಒಳ್ಳೇದು. ಪಾಯಿಂಟ್ಸ್ ನೋಟ್ ಮಾಡ್ಕೊಡ್ರಿ, ರೆಫರೆನ್ಸ್ ನೋಟ್ ಮಾಡ್ಕೊಡ್ರಿ, ಆಮೇಲೆ ಎಕ್ಸಾಂಪಲ್ಸ್ ಹೇಳಿದ್ರೆ ಅದನ್ನ ನೋಟ್ ಮಾಡ್ಕೊಡ್ರಿ. ಆಮೇಲೆ ನೀವು ಅದನ್ನ ಓದುವಾಗ, ಆಮೇಲೆ ಅಂದ್ರೆ ಬಹಳ ದಿವಸ ಬಿಡಬೇಡ್ರಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಇಮಿಡಿಯೇಟ್ಲಿ ಯು ಸ್ಟಾರ್ಟ್ ಸ್ಟಡಿಯಿಂಗ್ ಇಟ್, ಮೆಡಿಟೇಟಿಂಗ್ ಇಟ್, ಆಗ ನಿಮ್ಗೆ ಅದು ನೆನಪೊಳ್ದು ಬಿಡ್ತದೆ. ಸೊ ದೀಸ್ ಆರ್ ಅವರ್ ಪರ್ಸನಲ್ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ನಾವು ಇದನ್ನ ಮಾಡುವಾಗ ನಮಗೇನು ಅನುಭವ ಆಗಿರ್ತದೆ ಅದನ್ನ ನಾನು ನಿಮ್ಗೆ ಹೇಳ್ತಿರ್ತೇನೆ. ಅದು ನಿಮ್ಮ ಆತ್ಮೀಯ ಆಶೀರ್ವಾದಕ್ಕಾಗಿ. ಅದು ಹಾಗೆ ನೀವು ಪ್ರಯತ್ನ ಮಾಡ್ರಿ ಅಂತ ಹೇಳಿ ನಾನು ನಿಮ್ಗೆ ಯಾಕೆ ಹೇಳ್ತಿರ್ತೇನೆ ಅಂತಂದ್ರೆ, ದಿಸ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅಸ್, ಈವನ್ ವಿ ಆರ್ ಲೈಕ್ ಯು. ನಾವೇನು ಬಹಳ ದೊಡ್ಡವರಂತ ತಿಳ್ಕೊಬೇಡ್ರಿ, ವಿ ಆರ್ ಆಲ್ಸೋ ಲೈಕ್ ಯು. ನಿಮಗೆ ನಾವು ಇದ್ದೇವೆ. ಆದ ಕಾರಣ ನಾವು ಸಹ ನಮಗೂ ಯಾರೋ ಪ್ರೋತ್ಸಾಹ ಕೊಟ್ರು, ನಮ್ಮ ತಂದೆಯವ್ರು ಪ್ರೋತ್ಸಾಹ ಕೊಟ್ರು. ಆದ ಕಾರಣ ನಾವು ಸಹ ನಾವು ಈ ಒಂದು ರೀತಿಯಲ್ಲಿ ದೇವರು ನಮ್ಮನ್ನ ನಡೆಸ್ಕೊಂಡು ಬಂದ. ಅದೇ ರೀತಿಯಾಗಿ ನಮ್ಮ ಸಹೋದರ ಸಲ್ಮೋನ್ ಅವರು ಸಹ ಬಹಳಷ್ಟು ಪ್ರೋತ್ಸಾಹ ಕೊಟ್ಟು ಈ ಎಲ್ಲಾ ವಿಷಯಗಳನ್ನ ನಡೆಸ್ಕೊಡ್ತಾ ಇದ್ದಾರೆ, ಇಂಥ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಇಟ್ಸ್ ಓನ್ಲಿ ಬೈ ಗಾಡ್ಸ್ ಗ್ರೇಸ್ ಅಂಡ್ ಫಾರ್ ಹಿಸ್ ಗ್ಲೋರಿ. ಅದ ಕಾರಣ ನಾವು ಪ್ರತಿಯೊಬ್ಬರು ಯಾವಾಗಲೂ ಒಬ್ರಿಗೊಬ್ರು ಉತ್ತೇಜನ ಕೊಡುವಂತವರಾಗಿರ್ಬೇಕು. ದೇವರ ವಾಕ್ಯದವನ್ನ ಓದ್ಲಿಕ್ಕೆ, ಧ್ಯಾನಿಸ್ಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಆಲ್ ವಿ ಹ್ಯಾವ್ ಟು ಒಬೇ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನ ನಾವು ಓದಬೇಕಾದದ್ದರ ಮಹತ್ವವನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಳ್ತದೆ. ಈ ರೀತಿಯಾಗಿ ಯೇಸು ಸ್ವಾಮಿಯ ಒಂದು ಪ್ರಾರ್ಥನೆ ಅದು ಏನಾಗಿತ್ತು ಅಂತಂದ್ರೆ, ಇಟ್ ವಾಸ್ ಆಗ್ರಹದ ಪ್ರಾರ್ಥನೆ ಆಗಿತ್ತು. ದೇವರಿಗೆ ಬಹಳ ಆಗ್ರಹಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಿಕಾಸ್ ಹಿ ವಾಸ್ ಸೀಯಿಂಗ್ ದ ಕ್ರಾಸ್. ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನ ತಿರುಗಿ ಸಮಯ ಆಗುದಿಲ್ಲ, ಸಾಲುದಿಲ್ಲ ಅಂತ ಹೆಚ್ಚು ಹೇಳುದಿಲ್ಲ. ಕ್ರಾಸ್ ವಾಸ್ ಬಿಫೋರ್ ಹಿಮ್ ಅಂಡ್ ಹಿ ವಾಸ್ ಪ್ರೇಯಿಂಗ್. ಈ ಒಂದು ಕ್ರೂಶಿಯ ಮೇಲೆ ನಾನು ಹೋಗ್ಬೇಕಾಗ್ತದೆ, ಆಮೇಲೆ ಏನೇನಾಗ್ತದೆ ಎಲ್ಲ ಪಂಚಗಾಯಗಳ ಬಗ್ಗೆ,
ಆಮೇಲೆ ಇಡೀ ಲೋಕದ ಪಾಪದ ಹೊರೆ ಆತನ ಮೇಲೆ ಬರ್ತದೆ. ಹೀಗೆ ಎಲ್ಲಾ ವಿಷಯಗಳು ಅವ್ರ ಮುಂದೆ ಬಂದಾಗ ಅವ್ರು ಹೇಳ್ತಾರೆ ಏನಂತ, ಸಾಧ್ಯವಾದರೆ ಈ ಪಾತ್ರೆಯನ್ನ ನನ್ನಿಂದ ತೊಲಗಿಸು, ಆದರೆ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಯೇಸು ಸ್ವಾಮಿಯವರು ಸ್ಪಷ್ಟವಾಗಿ ಯೇಸು ಸ್ವಾಮಿಯ ಚಿತ್ತಕ್ಕೆ ತಮ್ಮನ್ನ ಒಪ್ಪಿಸಿಕೊಡುವುದರ ಸ್ಥಳ ಯಾವ್ದಾಗಿತ್ತು? ಗೆತ್ಸೆಮನೆ ತೋಟ. ಸಿದ್ಧತೆಯ ಒಂದು ಸ್ಥಳ ಯಾವ್ದಾಗಿತ್ತು? ಗೆತ್ಸೆಮನೆ ತೋಟ ಅಂತ ಹೇಳಿ ನಾವು ಕಳೆದ ಸಾರಿ ನೋಡಿದ್ದೇವೆ. ಆದ ಕಾರಣ ಇಲ್ಲಿ ಅವರ ಪ್ರಾರ್ಥನೆ ಏನಾಗಿತ್ತು ಅಂದ್ರೆ ಆಗ್ರಹದ ಪ್ರಾರ್ಥನೆ ಆಗಿತ್ತು. ಅಷ್ಟೇ ಅಲ್ಲದೆ ಆಳವಾದಂತ ಪ್ರಾರ್ಥನೆ ಆಗಿತ್ತು. ಇಟ್ ವಾಸ್ ಎ ಡೀಪ್ ರೂಟೆಡ್ ಪ್ರೇಯರ್. ಇಟ್ ವಾಸ್ ನಾಟ್ ಸೂಪರ್ಫಿಷಿಯಲ್ ಪ್ರೇಯರ್. ನಾನು ಇವತ್ತಿಷ್ಟು ಇದನ್ನ ಯಾಕೆ ತಗೊಂಡೇನೆ ಅಂತಂದ್ರೆ, ಸೋ ಮೆನಿ ಟೈಮ್ಸ್ ಅವರ್ ಪ್ರೇಯರ್ಸ್ ಆರ್ ಸೂಪರ್ಫಿಷಿಯಲ್. ಎಷ್ಟೋ ಸಲ ಪ್ರಾರ್ಥನೆ ಮಾಡ್ರಿ ಮಾಡ್ಬಿಡ್ತೇವೆ ಅಷ್ಟೇ. ಹೌದು ಸ್ವಾಮಿ, ಅವ್ರನ್ನ ಆಶೀರ್ವದಿಸು, ಇವ್ರನ್ನ ಆಶೀರ್ವದಿಸು, ಅವ್ರನ್ನ ಕೊಡು, ಇದನ್ನ ಕೊಡು, ಅದು ಮಾಡು, ಇದು ಮಾಡು. ದಿಸ್ ಇಸ್ ಅ ಪ್ರೇಯರ್, ನೋ ಡೌಟ್. ಬಟ್ ಅದು ಕೇವಲ ಲೌಕಿಕವಾದಂತಹ ಪ್ರಾರ್ಥನೆ ಆಗಿದೆಯೋ ಅಥವಾ ಆತ್ಮೀಯವಾದಂತಹ ಪ್ರಾರ್ಥನೆ ಆಗಿದೆಯೋ ಎಂಬುದನ್ನ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ವೆರಿ ಇಂಪಾರ್ಟೆಂಟ್. ಸತ್ಯವೇದದಲ್ಲಿ ನಾವು ಎರಡು ಕಡೆ ನೋಡ್ತೇವೆ, ಪ್ರೇ ಇನ್ ದ ಸ್ಪಿರಿಟ್ ಅಂತ ಹೇಳಿ, ಪವಿತ್ರಾತ್ಮನಲ್ಲಿ ಪ್ರಾರ್ಥನೆ ಮಾಡ್ರಿ. ಪವಿತ್ರಾತ್ಮನಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡ್ರಿ. ಇಂಗ್ಲಿಷ್ ನಲ್ಲಿ ಬಹಳ ಸುಂದರವಾಗಿದೆ, ಪ್ರೇ ಇನ್ ದ ಹೋಲಿ ಸ್ಪಿರಿಟ್ ಎಂಬುದಾಗಿ ಹೇಳಲ್ಪಟ್ಟಿದೆ. ನಮಗೆ ಎಷ್ಟೋ ಜನರು ಇದನ್ನ ಐ ಥಿಂಕ್ ವಿ ಹ್ಯಾವ್ ನಾಟ್ ಹರ್ಡ್ ಆಲ್ಸೋ, ಆರ್ ವಿ ಹ್ಯಾವ್ ನಾಟ್ ಥಾಟ್ ಆಲ್ಸೋ ಅನಿಸ್ತದ ನನಗೆ. ಇಷ್ಟು ಮುಖ್ಯವಾದಂತಹ ಒಂದು ವಿಷಯ ಪ್ರಾರ್ಥನೆಯಾಗಿದೆ. ಇಟ್ ಈಸ್ ನಾಟ್ ಜಸ್ಟ್ ಲೈಕ್ ಪದಪ್ರಯೋಗ, ಪದೋಚ್ಚಾರ ಮಾಡುವಂತಹ ಒಂದು ವಿಧಾನ ಅಲ್ಲ. ಕೇವಲ ಕೆಲವು ಬೇಡಿಕೆಗಳನ್ನ ಇಡುವಂತಹ ಒಂದು ವಿಷಯವಲ್ಲ. ಆದರೆ ಪ್ರಾರ್ಥನೆ ಅಂತಂದ್ರೆ ಅದು ಯಾವ ರೀತಿಯಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟಂತಹ ಪ್ರಾರ್ಥನೆ ಆಗಿರ್ಬೇಕು. ಅಷ್ಟೇ ಅಲ್ಲದೆ ಆತ್ಮೀಯವಾದಂತಹ ಪ್ರಾರ್ಥನೆ ಆಗಿರ್ಬೇಕು. ಅಂದ್ರೆ ಪವಿತ್ರಾತ್ಮ ಭರಿತವಾದಂತಹ ಒಂದು ಪ್ರಾರ್ಥನೆ ಆಗಿರಬೇಕು ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ರ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೆ. ಆದ ಕಾರಣ ನಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿರ್ಬೇಕು, ಯೇಸು ಸ್ವಾಮಿ ತೋರಿಸಿದ್ದಾರೆ ಅದನ್ನ. ಆಗ್ರಹ ಪೂರ್ವಕವಾದಂತ ಪ್ರಾರ್ಥನೆ ಆಗಿತ್ತು. ಸ್ವಾಮಿ, ನಿನ್ನ ಚಿತ್ತವಾದರೆ ಈ ಪಾತ್ರೆಯನ್ನ ನನ್ನಿಂದ ತೊಲಗಿಸು, ಆದರೆ ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತವೇ ಆಗಲಿ ಎಂಬುದಾಗಿ ಯೇಸು ಸ್ವಾಮಿ ಅದೇ ಕ್ಷಣದಲ್ಲಿ ತಮ್ಮ ಚಿತ್ತವನ್ನ ದೇವರ ಚಿತ್ತಕ್ಕೆ, ತಂದೆಯ ಚಿತ್ತಕ್ಕೆ ಒಪ್ಪಿಸಿಕೊಟ್ಟರು ಎಂಬಂತ ಈ ಒಂದು ವಿಚಾರವನ್ನ ನಾವು ಯಾವಾಗಲೂ ಗಮನದಲ್ಲಿಟ್ಟುಕೊಂಡಿರೋಣ. ನಮ್ಮ ಪ್ರಾರ್ಥನೆಗಳು ಏನಾಗಿರ್ಬೇಕು ಅಂತಂದ್ರೆ ಆಗ್ರಹ ಪೂರ್ವಕವಾದಂತಹ ಪ್ರಾರ್ಥನೆ. ಅದೇ ರೀತಿಯಾಗಿ ನಾವು ಯಾಕೋಬನ ಪತ್ರದಲ್ಲಿ ನಾವು ಅದನ್ನು ಸಹ ಓದ್ತೇವೆ. ನೀತಿವಂತನ ಅತ್ಯಾಸಕ್ತಿಯುಳ್ಳಂತಹ ಪ್ರಾರ್ಥನೆಯು ಬಲವುಳ್ಳದ್ದಾಗಿದೆ ಎಂಬುದಾಗಿ ಯಾಕೋಬನು ಸಹ ಹೇಳ್ತಾನೆ. ಸೊ ನಮ್ಮ ಪ್ರಾರ್ಥನೆ ಏನಾಗಿರ್ಬೇಕು? ಅತ್ಯಾಸಕ್ತಿಯುಳ್ಳಂತಹ ಪ್ರಾರ್ಥನೆ ಆಗಿರ್ಬೇಕು. ನಮ್ಮ ಪ್ರಾರ್ಥನೆ ದೇವರಾತ್ಮನಿಂದ ನಡೆಸಲ್ಪಟ್ಟಂತ, ಪವಿತ್ರಾತ್ಮನಿಂದ ನಡೆಸಲ್ಪಟ್ಟಂತಹ ಪ್ರಾರ್ಥನೆ ಆಗಿರ್ಬೇಕು. ಕೇವಲ ವಿಷಯ ವಿಚಾರಗಳಿಗೆ ಸಂಬಂಧಿಸಿದಂಥ ಪ್ರಾರ್ಥನೆ ಆಗಿರಬಾರ್ದು, ಆದ್ರೆ ಅದನ್ನ ದಾಟಿ ಮೇಲೆ ಹೋದಂತ ಒಂದು ಪ್ರಾರ್ಥನೆ ಆಗಿರ್ಬೇಕು. ಯಾಕಂದ್ರೆ ಎಷ್ಟೋ ಜನ ನಾವು ಪ್ರಾರ್ಥನೆ ಬೇಡ್ಕೊಳ್ಳೋದು, ಚಲೋ ಬೇಡ್ಕೊಡ್ರಿ, ನಮಗ ಅದ್ ಬೇಕು, ನಮಗ್ ಇದ್ ಬೇಕು, ನಮಗ್ ಅದಾಗ್ಬೇಕು, ನಮಗ್ ಇದಾಗಬೇಕು, ಸ್ವಾಮಿ ನನಗೆ ಅದನ್ನು ಕೊಡು, ನಮಗ್ ಇದನ್ನು ಕೊಡು. ದಟ್ ಈಸ್ ಏನಂತ ಹೇಳ್ತೀರಿ? ಬೇಡ್ಕೊಳ್ಳೋದಾಯ್ತು. ಆದ್ರೆ ನಿಜವಾಗಿಯೂ ಅದೊಂದು ಪ್ರಾರ್ಥನೆ ಆಗಿದೆಯೋ, ನಾವು ಏನ್ ಮಾಡ್ತಾ ಇದ್ದೇವೆ ಅದು ಪ್ರಾರ್ಥನೆ ಆಗಿದೆಯೋ ಎಂಬುದನ್ನ ನಾವು ಅರಿತುಕೊಳ್ಳುವಂಥದ್ದು, ತಿಳ್ಕೊಳ್ಳುವಂಥದ್ದು ಬಹಳ ಅವಶ್ಯ. ಯೇಸು ಸ್ವಾಮಿ ಅವರ ಪ್ರಾರ್ಥನೆ ಏನಾಗಿತ್ತು ಎಂಬುದು ಇಲ್ಲಿ ನಾವು ಮುಂದೆ ಇದೆ, ಇಲ್ಲಿ ಕಂಡು ಬರ್ತದೆ. ಎಷ್ಟು ಅದ್ಭುತವಾದ ರೀತಿಯಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ತಂದೆ ಎಂಬುದಾಗಿ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಹಿ ಅಡ್ರೆಸಸ್ ಟು ದ ಫಾದರ್. ಸೆಕೆಂಡ್ಲಿ ಅವ್ರು ಹೇಳ್ತಾರೆ ನಿನಗೆ ಇಷ್ಟವಿದ್ದರೆ. ಎರಡನೇದಾಗಿ ಅವ್ರು ಹೇಳ್ತಾರೆ ನಿನ್ನ ಚಿತ್ತ. ಮೂರನೇದಾಗಿ ಪಾತ್ರೆ ಇದು ನನ್ನಿಂದ ತೊಲಗಿಸು ಅಂತ. ಇದು ಬಹಳ ಕಠಿಣವಾದಂತಹ, ಬಹಳ ಕಹಿಯಾದಂತಹ ಈ ಪಾತ್ರೆ. ಇದು ನಿನ್ನ ಈ ಲೋಕದ ನ್ಯಾಯ ತೀರ್ಪು ಈ ಪಾತ್ರೆಯಲ್ಲಿ ಇದೆ. ಬಹಳ ಕಹಿಯಾದಂತಹ ಒಂದು ವಿಷಯ ನನ್ನ ಮುಂದೆ ಇದೆ. ಈ ಪಾತ್ರೆಯನ್ನ ನಾನು ಹೇಗೆ ಕುಡಿಯಲಿ? ಈ ಕಹಿಯಾದಂತ, ಅತಿ ಕಹಿಯಾದಂತ ಇಡೀ ಲೋಕದ ಶಿಕ್ಷೆಯನ್ನ ಇದು ತೋರಿಸ್ತಾ ಇದೆ. ಅದನ್ನ ನಾನು ಹೇಗೆ ಸೇವಿಸಲಿ ಎನ್ನುವಂತ ಒಂದು ಆಗ್ರಹದಿಂದ ಅವರು ಕೇಳ್ಕೊಳ್ತಾ ಇದ್ದಾರೆ. ಸ್ವಾಮಿ, ತಂದೆ, ನನಗೆ
ಈ ಪಾತ್ರೆಯನ್ನು ಸಾಧ್ಯವಾದರೆ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಎಂಬುದಾಗಿ ಅವರು ಹೇಳ್ತಾರೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಮ್ಮ ಪ್ರಾರ್ಥನೆ ಅದು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಂತ ಪ್ರಾರ್ಥನೆ ಆಗಿರಬೇಕು. ನಾವು ಪ್ರಾರ್ಥನೆಯ ಅಂಶಗಳನ್ನ ನೋಡ್ತಾ ಇದ್ದೇವೆ, ಅದರಲ್ಲಿ ಇದನ್ನು ಆಡ್ ಮಾಡ್ರಿ. ಏನಂತ ಹೇಳಿ, ನಮ್ಮ ಚಿತ್ತ ಅಲ್ಲ, ಆದರೆ ನಿನ್ನ ಚಿತ್ತದಂತೆ ಆಗಲಿ. ನಾವು ಬಿಡ್ತಾ ಹೋಗ್ತೇವೆ, ಆದರೆ ಅದನ್ನು ಹೊಂದುವುದಿಲ್ಲ. ಯಾಕಂದ್ರೆ ಅದು ಏನಾಗಿದೆ ಅಂತಂದ್ರೆ, ಅದು ನಮ್ಮ ಸಲುವಾಗಿ ಇರುವಂತಹ ಒಂದು ಪ್ರಾರ್ಥನೆ ಆಗಿದೆ. ಆದ್ರೆ ಅದು ದೇವರ ಚಿತ್ತಕ್ಕೆ ಯಾವಾಗ ಅದು ಹೊಂದಿಕೆ ಆಗ್ತದೆ ಅಥವಾ ಎರಡು ಕೂಡ್ತವೆ, ಅವಾಗ ಏನಾಗ್ತದೆ ಅಂತಂದ್ರೆ ಪ್ರಾರ್ಥನೆಗೆ ಫಲ ಸಿಗ್ತದೆ, ಉತ್ತರ ನಮಗೆ ಸಿಗ್ತದೆ ಎಂಬುದನ್ನ ದೇವರ ವಾಕ್ಯವೇ ನಮಗೆ ಹೇಳ್ತದೆ. ಬಹಳಷ್ಟು ವಚನಗಳಿವೆ, ಅದರ ಸಮಯ ಇಲ್ಲದ ಕಾರಣ ನಾನು ನಿಮಗೆ ಹಾಗೆ ಹೇಳ್ತಾ ಇದ್ದೇನೆ. ಆದ ಕಾರಣ ನಮ್ಮ ಚಿತ್ತ ದೇವರ ಚಿತ್ತ ಅವು ಎರಡು ಕೂಡಿದಾಗ ಅದರ ಫಲ ನಮ್ಗ ಖಂಡಿತವಾಗಿ ಸಿಗ್ತವೆ. ದೇವರು ಏನ್ ಬಯಸ್ತಾನೆ ಮತ್ ನಾವೇನ್ ಬೇಡ್ಕೊಳ್ತೇವೆ ಅದು ಎರಡೂ ಒಂದಾಗುವಾಗ ಅದು ನಮ್ಗೆ ಯಾವಾಗಲೂ ಫಲ ಸಿಗ್ತದೆ. ಆದ ಕಾರಣ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ನಿಜವಾಗಿ ಬೇಡಿದ್ದನ್ನ ಹೊಂದ್ಕೊಂಡಿದ್ದೇವೋ ಅಥವಾ ಹೊಂದ್ಕೊಳ್ತಾ ಇದ್ದೇವೋ ಅಥವಾ ಹೊಂದಿದ್ದೇವೋ ಎಂಬುದನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಹೊಂದದೇ ಇದ್ದರೆ ನಮ್ಮ ಪ್ರಾರ್ಥನೆಗಳಿಗೆ ನಾವು ಎಷ್ಟೋ ಪ್ರಾರ್ಥನೆ ಮಾಡ್ತೇವೆ, ಆದ್ರೆ ನಮ್ಗೆ ಏನು ಉತ್ತರ ಸಿಗುದಿಲ್ಲಲ್ಲ ಅನ್ನುವಂಥ ಒಂದು ಅನುಭವ ನಮ್ದಾಗಿದ್ದರೆ ಇವತ್ತು ಅದರ ಉತ್ತರ ನೀವು ಕಂಡುಕೊಂಡಿದ್ದೀರಿ. ಯೇಸು ಸ್ವಾಮಿಯ ಪ್ರಾರ್ಥನೆಯಲ್ಲಿ ನೀವು ಕಂಡುಕೊಂಡಿದ್ದೀರಿ. ಅದನ್ನೇ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳಿ, ನೀವು ಎಚ್ಚರವಾಗಿದ್ದು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಗೊತ್ತಿತ್ತು ಏನಂತ ಹೇಳಿ, ಇನ್ನೊಂದ್ ಸ್ವಲ್ಪ ಹೊತ್ತಿನಲ್ಲಿ ಯೂದ ಬರ್ತಾನೆ, ಜನ ಬರ್ತಾರೆ, ನನ್ನನ್ನು ಹಿಡ್ಕೊಂಡು ಹೋಗ್ತಾರೆ. ಆಗ ಏನಾಗ್ತದೆ ಅಂತಂದ್ರೆ ನಿಮ್ಮ ಸ್ಥಿತಿ ಏನಾಗ್ತದೆ. ಅದಕ್ಕಾಗಿ ನೀವು ಸಿದ್ಧರಾಗ್ರಿ. ಯು ಗೆಟ್ ರೆಡಿ. ಯು ಹ್ಯಾವ್ ದಟ್ ಸ್ಪಿರಿಚುವಲ್ ಪವರ್ ಟು ಫೇಸ್ ದೀಸ್ ಪೀಪಲ್. ಇವರನ್ನ ಹೇಗೆ ನಾನು ಎದುರಿಸ್ಬೇಕು ಎನ್ನುವಂಥ ವಿಷಯವನ್ನ ನೀವು ಕಂಡುಕೊಳ್ರಿ. ಪ್ರಾರ್ಥನೆಯಲ್ಲಿ ನೀವು ಇದನ್ನ ಕಂಡುಕೊಳ್ರಿ ಎಂಬುದಾಗಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಹೀಗೆ ಯೇಸು ಸ್ವಾಮಿ ಇಷ್ಟು ಈ ಮಾತುಗಳನ್ನ ಅವರಿಗೆ ಹೇಳಿದಾಗ ಏನಾಯ್ತು ಅಂತ ಹೇಳಿ ನಾವು ಮುಂದೆ ನೋಡುವಾಗ, ಆತನು ಪ್ರಾರ್ಥನೆ ಮಾಡಿ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ದುಃಖ ಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನು, ಹೇಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸ್ರಿ ಎಂದು ಹೇಳಿದನು. ಮತ್ತೊಂದು ಸುವಾರ್ತೆಯಲ್ಲಿ ನಾ ಹೇಳಿದಲ್ಲಿ ನಿಮಗೆ 4 ಸುವಾರ್ತೆಗಳಲ್ಲಿ ಈ 4 ಸುವಾರ್ತೆಗಳಲ್ಲಿ ಗೆತ್ಸೆಮನೆ ತೋಟದ ವಿಷಯಗಳು, ವಿಚಾರಗಳು ಅಥವಾ ಅಲ್ಲಿ ಆದಂತ ಘಟನಾವಳಿಗಳು ಇವೆ. ಒಂದು ಸುವಾರ್ತೆಯಲ್ಲಿ ನಮಗ ಇದು ಕಂಡು ಬರ್ತದೆ. ಅದೇನಂತಂದ್ರೆ, ಯೇಸು ಸ್ವಾಮಿ ಅಲ್ಲಿ ಹೊರಗಡೆ ಅಂದ್ರೆ ಮಧ್ಯಭಾಗಕ್ಕೆ ಬಂದಾಗ ಒಳಗಿನಿಂದ ಅಲ್ಲಿ ಪೇತ್ರನಿಗೆ ಅವರೊಂದು ಮಾತು ಹೇಳ್ತಾರೆ. ಏನಂತ ಹೇಳಿ, ಅವರು ಪೇತ್ರನಿಗೆ ಹೇಳಿದಂತಹ ಮಾತೇನಂತಂದ್ರೆ, ಹಿರಿಯ ಸೇವಕನು ಅಪೊಸ್ತಲನಾದಂಥ ಅಥವಾ ಶಿಷ್ಯನಾದಂಥ ಪೇತ್ರನಿಗೆ, ಹೀಗೂ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ ಎಂಬುದಾಗಿ. ನೋಡ್ರಿ, ಎಷ್ಟು ಯೇಸು ಸ್ವಾಮಿ ಅವರ ಮಾತುಗಳು ಎಷ್ಟು ಅದ್ಭುತವಾಗಿದ್ದವು ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಪೇತ್ರನಿಗೆ ಹೇಳಿದಂತ ಒಂದೇ ಮಾತು ಹೇಳ್ತಾರೆ ನೋಡ್ರಿ, ಏನಂತೇಳಿ, ಹೀಗೂ ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ ಎಂಬುದಾಗಿ. ಅಂದ್ರೆ ಒಂದು ಗಳಿಗೆ, ಒನ್ಸ್ ಅಟ್ ಲೀಸ್ಟ್ ಯು ಆರ್ ನಾಟ್ ಏಬಲ್ ಟು ಬಿ ಅವೇಕ್ ವಿತ್ ಮೀ ಅಂತ ಹೇಳಿ ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ಬಿಡ್ತಾರೆ. ಯಾಕಂದ್ರೆ ಅವನೇ ಹಿರಿಯವನಾಗಿದ್ದ, ಹಿರಿಯ ಶಿಷ್ಯರಲ್ಲಿ ಪೇತ್ರ ಇದ್ದ ಅಂತ ಹೇಳಿ ನಮಗೆಲ್ಲ ಗೊತ್ತದೆ. ಅವನಿಗೆ ಹೇಳ್ಬಿಟ್ರು ಅವ್ರು ಯೇಸು ಸ್ವಾಮಿ ಏನಂತ ಹೇಳಿ, ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ ಅಂತ ಹೇಳಿ. ಅಂದ್ರೆ ಅವ್ರು ಎಚ್ಚರವಾಗಿರ್ಲಿಲ್ಲ ಅಂತ ಹೇಳಿ ಅದರ ಅರ್ಥ. ಯಾಕಂದ್ರೆ ಯೇಸು ಸ್ವಾಮಿ ಅದನ್ನ ಖಂಡಿತವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಈಸ್ ಟೆಲಿಂಗ್ ವೆರಿ ಕ್ಲಿಯರ್ಲಿ ಅಂಡ್ ಡೈರೆಕ್ಟ್ಲಿ ವಿದೌಟ್ ಎನಿ ಹೆಸಿಟೇಷನ್. ಪೇತ್ರನಿಗೆ ನೇರವಾಗಿ ಹೇಳ್ತಾ ಇದ್ದಾರೆ, ಏನ್ಪಾ ಇಂಥ ಸ್ಥಿತಿ ಐತಲ್ಲ ನಿಮ್ದು ಅಂತ ಹೇಳಿ ಅವರಿಗೆ ಯೇಸು ಸ್ವಾಮಿ ಮತ್ತೆ ಹೇಳ್ತಾನೆ. 2ನೇ ಸಲ ಹೇಳ್ತಾನೆ ನೋಡ್ರಿ, ಏನಂತಾರೆ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂಬುದಾಗಿ ಸೆಕೆಂಡ್ ಟೈಮ್ ಆಲ್ಸೋ ಇಟ್ ಟೆಲ್ಸ್. ಆಮೇಲೆ ಯೇಸು ಸ್ವಾಮಿ ಮತ್ತೆ ಒಳಗೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಾರೆ 3rd ಟೈಮ್. ಅವಾಗಲೂ ಸಹ ಅವ್ರು ಏನ್ ಮಾಡಿದ್ರು ಅಂತಂದ್ರೆ,
ಅವರು ಮಲಗಿದ್ರು ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಏನಂತ ಹೇಳಿ ನೋಡ್ರಿ, ಅವರಿಗೆ ನಿದ್ರೆ ಹತ್ತಿರುವುದನ್ನ ಕಂಡು ಅವರು, ನೀವು ನಿದ್ರೆ ಮಾಡುವುದೇನು, ಏಳಿರಿ, ಶೋಧನೆಗೊಳಗಾಗದಂತೆ ಪ್ರಾರ್ಥಿಸ್ರಿ ಎಂಬುದಾಗಿ ಹೇಳಿದನು. ಅಂದ್ರೆ ಯೇಸು ಸ್ವಾಮಿ ಅದರ ಒಂದು ಸೀಕ್ರೆಟ್ ಕೊಡ್ತಾ ಇದ್ದಾರೆ. ಏನಂತ ಹೇಳಿ, ನಿಮ್ಗ ಮುಂದೆ ಕಠಿಣ ಸಮಯ ಬರ್ತಾ ಇದೆ, ಅದಕ್ಕೆ ಎಚ್ಚರವಾಗಿರ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಬಲವನ್ನು ಹೊಂದಿಕೊಡ್ರಿ. ಪ್ರೇಯರ್ಲೆಸ್ ಲೈಫ್ ಇಸ್ ಎ ಪವರ್ಲೆಸ್ ಲೈಫ್. ನೀವು ಪ್ರಾರ್ಥನೆ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಶಕ್ತಿ ಇರುವುದಿಲ್ಲ. ಆದ ಕಾರಣ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಪ್ಪ ಅಂತ ಹೇಳಿ ಯೇಸು ಸ್ವಾಮಿ ಅಲ್ಲಿ ತನ್ನ ಶಿಷ್ಯರಿಗೆ ಹೇಳಿದ್ದನ್ನ ನಾವು ಸ್ಪಷ್ಟವಾಗಿ ಈ ಭಾಗದಲ್ಲಿ ಕಂಡುಕೊಳ್ತೇವೆ. ಆದರೆ ಅವರ ಕಣ್ಣುಗಳು ಭಾರವಾಗಿದ್ದವು, ಸೀರಿಯಸ್ನೆಸ್ ಇರಲಿಲ್ಲ. ಯೇಸು ಸ್ವಾಮಿ ಇಂಥ ಒಂದು ಉದ್ವೇಗದ ಸ್ಥಿತಿಯಲ್ಲಿ ಇದ್ದಾರೆ, ಮನನೊಂದ ಸ್ಥಿತಿಯಲ್ಲಿ ಇದ್ದಾರೆ, ಬಹಳ ವೇದನಾದಾಯಕವಾದಂತಹ ಸ್ಥಿತಿಯಲ್ಲಿ ಮನೋವ್ಯಥೆಯುಳ್ಳವರಾಗಿದ್ದಾರೆ. ಆದರೆ ಶಿಷ್ಯರು ಅದನ್ನ ಸೆನ್ಸ್ ಮಾಡ್ತಾ ಇಲ್ಲ, ಅಥವಾ ಅದನ್ನ ಅವರು ತಿಳ್ಕೊಳ್ತಾ ಇಲ್ಲ, ಅದರ ಅರಿವನ್ನ ಅವ್ರು ಮಾಡಿಕೊಳ್ತಾ ಇಲ್ಲ ಎಂಬುದನ್ನ ಸ್ಪಷ್ಟವಾಗಿ ಇಲ್ಲಿ ನಾವು ಕಾಣ್ತೇವೆ. ಸೊ ದೇ ಆರ್ ನಾಟ್ ಫಾಲೋಯಿಂಗ್ ದ ಥಿಂಗ್ಸ್ ದಟ್ ವೇರ್ ಹ್ಯಾಪನಿಂಗ್ ದೇರ್. ಯಾಕಂದ್ರೆ ಅವ್ರ ಕಣ್ಣುಗಳು ಭಾರವಾಗಿತ್ತು. ಸೊ ದೇ ವೇರ್ ಸ್ಲೀಪಿಂಗ್. ನೋಡ್ರಿ, ಯೇಸು ಸ್ವಾಮಿ ಹೇಳಿಬಿಟ್ಟಾರಲ್ಲ ಏನಂತ ಹೇಳಿ, ಅವ್ರು ಮಲಗಿಕೊಂಡಿದ್ರು ಅಂತ ಹೇಳಿ ಅಲ್ಲಿ ಅವ್ರ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾರೆ. ಈ ರೀತಿಯಾಗಿ ಶಿಷ್ಯರ ಒಂದು ಸ್ಥಿತಿಯನ್ನ ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಯೇಸು ಸ್ವಾಮಿ 3ನೇ ಸರಿ ತಿರುಗಿ ಬಂದಾಗ ಅವರು, ನಿದ್ದೆ ಮಾಡಿ ದಣವಾರಿಸಿಕೊಳ್ಳ್ರಿ, ಈಗ ಮನುಷ್ಯ ಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ, ಏಳಿರಿ ಹೋಗೋಣ ಅಂತೇಳಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ್ರು. ಸೊ ದೇರ್ ಇಸ್ ಅ ಟೈಮ್ ಫಾರ್ ಎವ್ರಿಥಿಂಗ್. ನಾವು ನಮ್ಮ ಜೀವನದಲ್ಲಿ ವಿ ಕಾಂಟ್ ಎಕ್ಸ್ಟೆಂಡ್ ಅವರ್ ಟೈಮ್. ನಮಗೆ ಕೊಡಲ್ಪಟ್ಟಂತ ಸಮಯವನ್ನ ನಾವು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಎವ್ರಿಥಿಂಗ್ ಹ್ಯಾಸ್ ಗಾಟ್ ಎ ಟೈಮ್. ನೀವೀಗ ಎಕ್ಸಾಮ್ದಲ್ಲಿ ಬರೀಲಿಕ್ಕೆ ಹೋದ್ರೆ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಟೈಮ್ ಕೊಟ್ಟಿರ್ತಾರೆ, 2.5 hours or 3 hours. ಆದ್ಮೇಲೆ ಬೆಲ್ ಆಗ್ತದೆ, 10 ನಿಮಿಷ ಮುಂಚೆ ಅಥವಾ 15 ನಿಮಿಷ ಮುಂಚೆ ಬೆಲ್ ಆಗ್ತದೆ. ಆಮೇಲೆ ಅವರೆಲ್ಲ ರೆಡಿ ಮಾಡ್ಕೊಂಡು ಪೇಪರ್ ರೆಡಿ ಮಾಡಿ ಕೊಟ್ಟು ಹೋಗ್ಬೇಕು. ರೆಡಿ ಇರ್ಲಿಲ್ಲ ಅಂತ ಕಸ್ಕೊಂಡ್ ಬಿಡ್ತಾರೆ ಅವ್ರು. ದೇ ವಿಲ್ ನಾಟ್ ಗಿವ್ ಎಕ್ಸ್ಟ್ರಾ ಟೈಮ್ ಬಿಕಾಸ್ ದೇ ಆರ್ ನಾಟ್ ಅಥರೈಸ್ಡ್ ಟು ಗಿವ್ ಎನಿ ಟೈಮ್ ಮೋರ್. ಅದನ್ನ ತೆಗೆದುಕೊಂಡು ಅವರು ತಗೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅದನ್ನ ಅವರು ಕರೆಕ್ಟ್ ಆಗಿ ಇದನ್ನ ಮಾಡಿ ಅಲ್ಲಿ ಮೇಲಿನ ಅಧಿಕಾರಿಗಳಿಗೆ ಅದನ್ನ ಮುಟ್ಟಿಸ್ತಾರೆ. ಐ ಜಸ್ಟ್ ಗಿವಿಂಗ್ ಯು ಎ ಸಿಂಪಲ್ ಎಕ್ಸಾಂಪಲ್. ಟೈಮ್, ವಿ ಆರ್ ಟೈಮ್ ಬೌಂಡ್ ಇನ್ ದಿಸ್ ವರ್ಲ್ಡ್. ನಾವು ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಹೇಳಿದ್ರೆ ಏನಂತ ಹೇಳಿ 3 ಸಾರಿ ಹೇಳ್ತಾರೆ, ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ, ಶೋಧನೆಗೊಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಆದ್ರೆ 3 ಸಲ ಅವರು ಸೋತು ಹೋದ್ರು ಅಂತ ಹೇಳಿ ಶಿಷ್ಯರ ಬಗ್ಗೆ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಆದ್ರೆ ಅದೇ ಸಂದರ್ಭದಲ್ಲಿ ಯೇಸು ಸ್ವಾಮಿ 3 ಸಲ ಎಚ್ಚರವಾಗಿದ್ದು ಅವರು ಶೋಧನೆಗೆ ಒಳಗಾಗ್ಲಿಲ್ಲ. ಆಮೇಲೆ ಶೋಧನೆಯನ್ನ ಜಯಿಸಿದ್ರು ಮತ್ತು ಆ ಶಿಲುಬೆ ಕಂಬವನ್ನು ಏರಿದ್ರು, ಲೋಕಕ್ಕೆ ಬೇಕಾದಂತ ರಕ್ಷಣೆಯನ್ನು ಅವರು ಕೊಡಮಾಡಿದ್ರು ಎಂಬುದಾಗಿ ಅವರ ಬಗ್ಗೆ ನಾವು ನೋಡ್ತೇವೆ. ಹಿ ವಾಸ್ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಇನ್ ದ ಹೋಲ್ ಆಫ್ ದ ಯೂನಿವರ್ಸ್. ಇಡೀ ಸೃಷ್ಟಿಯಲ್ಲಿ ಯೇಸು ಸ್ವಾಮಿ ಈಸ್ ದ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳಿ ಹೇಳ್ತೇನೆ ನಾನು. ಯಾಕಂದ್ರೆ he has done it and he has shown it and he has proved it. ಆತನು ಅದನ್ನು ಸಿದ್ಧ ಮಾಡಿ ತೋರಿಸಿದ್ದಾನೆ. ಎಲ್ಲಾ ತೀರಿತು ಎಂಬುದಾಗಿ ಆ ಶಿಲುಬೆ ಮೇಲೆ ಅವರು ಹೇಳಿದಂತಹ ಮಾತೆ ಅದನ್ನ ಸಿದ್ಧ ಮಾಡ್ತದೆ. ಎವ್ರಿಥಿಂಗ್ ಕನ್ಸರ್ನಿಂಗ್ ದ ಸಾಲ್ವೇಷನ್ ಆಫ್ ಮನ್ಕೈಂಡ್ ಈಸ್ ಕಂಪ್ಲೀಟ್ ಎಂಬುದನ್ನ ಯೇಸು ಸ್ವಾಮಿಯಲ್ಲಿ ಹೇಳಿ ನಮಗ ತೋರಿಸಿದ್ದಾರೆ. ಈ ರೀತಿಯಾಗಿ ಶೋಧನೆಗೆ ಒಳಗಾಗದ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿದಂಥ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು. He was successful. He was victorious. He won over temptation and he won over the grave. He won over the death and he won over the grave. ಎಂಬುದಾಗಿಯೂ ಸಹ ನಾವು ಮೊದಲೇ ಕೊರಿಂಥ 15ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. 55ನೇ ವಚನ ಅನಿಸ್ತದೆ. ಈ ರೀತಿಯಾಗಿ ಯೇಸು ಸ್ವಾಮಿ ಮೋಸ್ಟ್ ಸಕ್ಸಸ್ಫುಲ್ ಆಗಿ ನಮ್ಗೆ ಕಂಡು ಬರ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಶಿಷ್ಯರ ಬಗ್ಗೆ ನೋಡುವಾಗ ದೇ ಆರ್ ಫೇಲ್ಯೂರ್ಸ್. ದೇ ಡಿಡ್ ನಾಟ್ ಸಕ್ಸೀಡ್. ಅವರಿಗೆ ಸ್ವಲ್ಪ ಸಮಯ ಆದ್ಮೇಲೆ ಯೇಸು ಸ್ವಾಮಿಯನ್ನು ಹಿಡ್ಕೊಂಡು ಹೋದಾಗ ಎಲ್ಲರೂ ಓಡಿ ಹೋಗ್ಬಿಡ್ತಾರೆ. ದೇ ಆಲ್ ರನ್ ಅವೇ. ದೇ ಹ್ಯಾವ್ ನೋ ಕರೇಜ್, ದೇ ಹ್ಯಾವ್ ನೋ ಬೋಲ್ಡ್ನೆಸ್, ದೇ ಆರ್ ನಾಟ್ ಏಬಲ್ ಟು ಸ್ಟ್ಯಾಂಡ್ ದ ಎನಿಮಿ. ಸೊ ದೇ ರನ್ ಅವೇ
ಈಗ ಯೇಸು ಸ್ವಾಮಿನ ಹಿಡ್ಕೊಂಡು ಹೋದ್ರು ನಮ್ಮ ಸ್ಥಿತಿ ಏನಾಗ್ತದೆ? ದೇ ವಿಲ್ ಕ್ಯಾಚ್ ಅಸ್ ಅಂಡ್ ಆಲ್ಸೋ ದೇ ಮೇ ಕ್ರೂಸಿಫೈ ಅಸ್ ಆಲ್ಸೋ ಅನ್ನುವಂತ ವಿಚಾರ ಬಂದಿರ್ಬೇಕು ಅವ್ರು. ಆದ ಕಾರಣ ಅವ್ರು ತಪ್ಪಿಸ್ಕೊಂಡು ಓಡಿ ಹೋಗ್ಬಿಟ್ರು ಅಂತ ಹೇಳಿ ನಮಗ ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆದ್ರೂ ಕೂಡ ಪೇತ್ರನ ವಿಷಯ ನೋಡುವಾಗ ಅವನೇನ್ ಮಾಡ್ತಾ ಇದ್ದಾನಂತಂದ್ರೆ ಹಿ ಈಸ್ ಫಾಲೋಯಿಂಗ್ ದ ಲಾರ್ಡ್ ಫ್ರಮ್ ಎ ಡಿಸ್ಟನ್ಸ್. ಯೇಸು ಸ್ವಾಮಿ ಕೂಡ ಇದ್ದು ಅಲ್ಲಿ ಆತನನ್ನ ಫಾಲೋ ಮಾಡ್ತಾ ಇಲ್ಲ. ನೆನ್ಪಿಟ್ಕೊಡ್ರಿ, ಹಿ ಈಸ್ ಫಾಲೋಯಿಂಗ್ ಬಟ್ ಇನ್ ಎ ರಾಂಗ್ ವೇ. ಅಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ದೂರದಿಂದ ಆತನು ಫಾಲೋ ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ದಾನೆ ಯೇಸು ಸ್ವಾಮಿಗೆ ಏನೇನ್ ಆಗ್ತಾ ಇದೆ. ಯೇಸು ಸ್ವಾಮಿ ಅನ್ನನ ಕಡೆ ಹೋಗ್ತಾನೆ, ಕಾಯಫನ ಕಡೆಗೆ ಹೋಗ್ತಾನೆ, ಆಮೇಲೆ ಪಿಲಾತನ ಕಡೆ ಹೋಗ್ತಾನೆ. ಇವೆಲ್ಲ ನಡೆದವ ಈಗ. ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ಅಂಡ್ ಹಿ ಈಸ್ ವಾಚಿಂಗ್ ಫ್ರಮ್ ಎ ಡಿಸ್ಟನ್ಸ್. ಆದ ಕಾರಣ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ ಬಹಳ ದುಸ್ಥಿತಿಗೆ ಒಳಗಾದ. ಇಫ್ ವಿ ಆರ್ ಅವೇ ಫ್ರಮ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಅಂಡ್ ಇಟ್ ಇಸ್ ಶ್ಯೂರ್ಲಿ ವಿ ವಿಲ್ ಫೇಲ್. ಅದಕ್ಕೆ ಪೇತ್ರನೇ ನಮ್ಗ ಒಂದು ಒಳ್ಳೆ ಉದಾಹರಣೆಯಾಗಿ ಕಂಡು ಬರ್ತಾನೆ. ಏನಾಯ್ತು, ನಾನು ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪೇತ್ರನ ಮುಂದೆ 3 ಪ್ರಶ್ನೆಗಳು ಬರುವಾಗ ಇವನು ಅವರ ಶಿಷ್ಯರಲ್ಲಿ ಒಬ್ಬನು, ಅಥವಾ ಇವನು ಅವರೊಂದಿಗಿದ್ದ ಅಂತ ನಾವು ನೋಡಿವೆ, ಅಥವಾ ಇವನು ನಜರೇತಿನವನು ಅಂತೇಳಿ ಇವನು ಯೂದಾಯದವನು ಅಂತೇಳಿ ಅಲ್ಲಿ ಅವ್ರು 3 ಜನ ಹೇಳ್ತಾರೆ. ಅಲ್ಲಿ ಒಬ್ಬ ಹುಡುಗಿ ಹೇಳ್ತಾಳೆ, ಆಮೇಲೆ 2 ಜನರು ಹೇಳ್ತಾರೆ. ಆಗ ಈ ಪೇತ್ರನ ಒಂದು ಉತ್ತರ ಏನಾಗಿತ್ತು ಅಂತಂದ್ರೆ, ನನ್ಗೆ ಗೊತ್ತಿಲ್ಲ, ಆತನ ಯಾರು ನನ್ಗೆ ಗೊತ್ತಿಲ್ಲ ಎಂಬುದಾಗಿ ಆತನು ಯೇಸು ಸ್ವಾಮಿ ಅವರನ್ನ 3 ಸಾರಿ ಅಲ್ಲಗಳೆಯುತ್ತಾನೆ. ನೋಡ್ರಿ, 3.5 ವರ್ಷಗಳವರೆಗೆ ಯೇಸು ಸ್ವಾಮಿಯೊಂದಿಗೆ ನಿಕಟ ಸಂಬಂಧದಲ್ಲಿದ್ದಂತ, ಇನ್ನರ್ ಸರ್ಕಲ್ ನಲ್ಲಿದ್ದಂತ ಈ ಶಿಷ್ಯನ ಒಂದು ದುಸ್ಥಿತಿಗೆ ಕಾರಣ ಏನಂತಂದ್ರೆ, ಈಸ್ ವಾಚಿಂಗ್ ದ ಲಾರ್ಡ್ ಫ್ರಮ್ ಎ ಡಿಸ್ಟನ್ಸ್. ದೂರ 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 ಹೋಗ್ಬಿಟ್ಟ ಅಂತ ಹೇಳಿ ನಮಗ ಅದರಿಂದ ಕಂಡು ಬರ್ತದೆ. ಸೊ ಆಲ್ವೇಸ್ ವಿ ಹ್ಯಾವ್ ಟು ಬಿ ಕ್ಲೋಸ್ ಟು ದ ಲಾರ್ಡ್. ವಿ ಹ್ಯಾವ್ ಟು ಬಿ ಆಲ್ವೇಸ್ ನಿಯರ್ ಟು ದ ಲಾರ್ಡ್. ಯೇಸು ಸ್ವಾಮಿಯ ಸಮೀಪದಲ್ಲಿ ನಾವು ಇರುವಾಗ ನಾವು ವಿ ಆರ್ ದ ವಿನರ್ಸ್. ವಿ ವಿಲ್ ವಿನ್ ಓವರ್ ದ ಟೆಂಪ್ಟೇಷನ್ಸ್. ನಮಗೆ ಬರ್ತಕ್ಕಂತ ಪರೀಕ್ಷೆಗಳನ್ನ ನಾವು ಎದುರಿಸಿ ಅದನ್ನ ನಾವು ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ ಯೇಸು ಸ್ವಾಮಿಯ ಬಳಿಯಲ್ಲಿ ಇರುವಾಗ. ಅದ ಅನೇಕ ವಚನಗಳಿವೆ, ಆದ್ರೆ ಸಮಯ ದಾಟ್ತಾ ಇದೆ. ಆದ ಕಾರಣ ಒಂದು ವಚನ ಹೇಳ್ತೀನಿ ಅಷ್ಟೇ. ರೋಮ 8:31. ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನ ಎದುರಿಸುವವರು ಯಾರು? ಸೊ ವಿ ಹ್ಯಾವ್ ಟು ಬಿ ನಿಯರ್ ಟು ದ ಲಾರ್ಡ್. ನಾವು ಪೇತ್ರನ ಪತ್ರದಲ್ಲಿಯೂ ನೋಡ್ತೇವೆ, ಯಾಕೋಬನ ಪತ್ರದಲ್ಲಿಯೂ ಸಹ ನಾವು ನೋಡ್ತೇವೆ. ದೇವರ ಬಳಿಗೆ ಬನ್ರಿ, ಸೈತಾನನನ್ನ ಎದುರಿಸ್ರಿ, ಆಗ ಆತನು ಬಿಟ್ಟು ಓಡಿ ಹೋಗುತ್ತಾನೆ. ನಾನು ಹೇಳೇನಿ ಇದನ್ನ ಬಹಳ ಸಲ. ವೆರಿ ವೆರಿ ಇಂಪಾರ್ಟೆಂಟ್. ಆದ ಕಾರಣ ರಿಪೀಟ್ ಮಾಡ್ತಾ ಇದ್ದೆ. ಇಬ್ರು ಹೇಳ್ತಾರೆ ಅದನ್ನೇ. ಪೇತ್ರನು ಹೇಳ್ತಾನೆ, ಯಾಕೋಬನು ಹೇಳ್ತಾನೆ. ಕಮ್ ನಿಯರ್ ಟು ಗಾಡ್ ಫಸ್ಟ್. ಡೋಂಟ್ ಗೋ ಅಂಡ್ ಫೇಸ್ ಹಿಮ್ ಜಸ್ಟ್ ಲೈಕ್ ದಟ್. ಹೋಗಿ ನಾನು ಇವನ್ ಎದುರಿಸೇ ಬಿಡ್ತೇನೆ, ಈಗ ಇವನ್ ಸೋಲ್ಸೇ ಬಿಡ್ತೀನಿ ಅಂತ ಹೋಗ್ಬೇಡ್ರಿ. ಫಸ್ಟ್ ಕಮ್ ನಿಯರ್ ಟು ಗಾಡ್. ಫಸ್ಟ್ ಕಮ್ ಇನ್ ಪ್ರೇಯರ್. ಫಸ್ಟ್ ಗೆಟ್ ದ ಪವರ್ ಫ್ರಮ್ ಗಾಡ್ ಅಂಡ್ ದೆನ್ ಫೇಸ್ ದ ಡೆವಿಲ್. ಸೈತಾನನ ಎದುರಿಸ್ರಿ, ಆಗ ಆತನು ನಿಮ್ಮನ್ನು ಎದುರಿಸುವುದಿಲ್ಲ, ಆದ್ರೆ ಆತನ ಬಿಟ್ಟು ನಿಮ್ಮನ್ನು ಓಡಿ ಹೋಗ್ತಾನೆ ಅಂತ ಹೇಳಿ ಇಲ್ಲಿ ನಮಗ ಕಂಡು ಬರ್ತದೆ. ನೋಡ್ರಿ, ಎಷ್ಟು ಸುಂದರವಾದಂತಹ ವಿಚಾರಗಳನ್ನ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಆದ್ರೆ ಅದನ್ನ ತಿಳ್ಕೊಳ್ಬೇಕು, ಅದರ ಪ್ರಕಾರ ನಡೀಬೇಕು. ಆಗ ಏನಾಗ್ತಂತಂದ್ರೆ ನಮ್ಮ ಜೀವನದಲ್ಲಿ ನಿಜವಾದಂತ ಸಂತೋಷ, ಸಮಾಧಾನ, ತೃಪ್ತಿ, ಆಶೀರ್ವಾದ, ದೇವರ ಕೃಪೆ, ದೇವರ ಕರುಣೆಗಳನ್ನ ನಾವು ಹೊಂದಿ ಆತನ ಸಾಕ್ಷಿಗಳಾಗಿ ಜೀವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಹೋದ್ರೆ ವೆರಿ ವೆರಿ ಡಿಫಿಕಲ್ಟ್. ನಾವು ಮಾಡ್ತೇವೆ, ನಮ್ಮ ಶಕ್ತಿಯಿಂದ ಮಾಡ್ತೇವೆ. ದೇವ್ರ ವಾಕ್ಯ ಹೇಳ್ತದೆ ಒಂದು, ನಾವು ಮಾಡ್ತೇವೆ ಮತ್ತೊಂದು ಅಂದ್ರೆ ಆಗುವುದಿಲ್ಲ. ಗಾಡ್ಸ್ ವರ್ಡ್ ಈಸ್ ಅವರ್ ಗೈಡ್. ದೇವ್ರ ವಾಕ್ಯ ನಮ್ಮ ಕಾಲಿಗೆ ದೀಪ, ನಮ್ಮ ದಾರಿಗೆ ಬೆಳಕಾಗಿದೆ. ಆ ಬೆಳಕಿಲ್ದಿದ್ರೆ ನಾವು ನಡಿಲಿಕ್ಕೆ ಆಗುದಿಲ್ಲ. ಬೀಳ್ತೇವೆ, ಎಡವುತ್ತೇವೆ, ದಾರಿ ತಪ್ತೇವೆ. ಆದ ಕಾರಣ ದೇವರ ವಾಕ್ಯ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ದಟ್ ವರ್ಡ್ ಈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿಯೂ ಸಹ ನಾವು ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 1ನೇ ವಚನದಲ್ಲಿಯೂ ಸಹ ನೋಡ್ತೇವೆ. ಹೀಗೆ ಯೇಸು ಸ್ವಾಮಿಯೊಂದಿಗೆ ಇರುವಾಗ ನಮಗ ಜಯ ಖಂಡಿತ. ಮುಂದೆ ಏನಾಯ್ತು ಅಂತ ಹೇಳಿ ನೋಡ್ತೀರಿ. 3 ಸಾರಿ ಆತನು ಯೇಸು ಸ್ವಾಮಿಯವರನ್ನ ಅಲ್ಲಗಳೆದ. ವಾಟ್ ಎ ಪ್ಯಾಥೆಟಿಕ್ ಕಂಡೀಷನ್. ಎಂಥ ಒಂದು ದುಸ್ಥಿತಿ ಎಂಬುದನ್ನ ನಾವು ಪೇತ್ರನ ಜೀವನದಲ್ಲಿ ಕಾಣ್ತೇವೆ. The one who was so close to the Lord, the one who said,
ಯೇಸು ಸ್ವಾಮಿಯವ್ರು ಹೇಳ್ತಾನೆ, ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳು ಉಂಟು. ಯೋಹಾನ 6:68, ಯೋಹಾನ 6ನೇ ಅಧ್ಯಾಯ 68ನೇ ವಚನದಲ್ಲಿ ನೀವು ನೆನಪಿಟ್ಕೊಳ್ರಿ, ಬಹಾಟ್ ಮಾಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ವರ್ಸಸ್ ಇನ್ ದ ವರ್ಡ್ ಆಫ್ ಗಾಡ್. ನಿನ್ನಲ್ಲಿ ನಿತ್ಯ ಜೀವನುಂಟು ಮಾಡುವ ವಾಕ್ಯಗಳಿರುವಾಗ ನಿನ್ನನ್ನು ಬಿಟ್ಟು ನಾವು ಎಲ್ಲಿ ಹೋಗೋಣ ಅಂತೇಳಿ ಹೇಳಿದವನು ಈಗ ಆತನೇನ್ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿಯವರ ಬಗ್ಗೆ, ಆತನ ಯಾರು ನನ್ಗೆ ಗೊತ್ತಿಲ್ಲ, ನೀವೇನ್ ಹೇಳ್ತಾ ಇದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಹಿಂಗೆ ಈ ರೀತಿಯಾಗಿ ಆತನು ವಿಧ ವಿಧವಾದ ರೀತಿಯಲ್ಲಿ ತಪ್ಪ ಮಾತುಗಳನ್ನ ಅಥವಾ ತನ್ನ ತಪ್ಪು ಏನಂತ ಅರಿಕೆಯನ್ನ ಆತನು ಮಾಡ್ತಾ ಇರುವುದನ್ನ ಅವನ ಜೀವನದಲ್ಲಿ ನೋಡುವಾಗ ಎಂಥ ದುಸ್ಥಿತಿಗೆ ಆತನು ಒಳಗಾದನು ಅಂತ ಹೇಳಿ ಇಲ್ಲಿ ಕಾಣ್ತೇವೆ. ಆದ ಕಾರಣ ನಾವು ಯಾವಾಗಲೂ ದೇವರ ವಾಕ್ಯ ಬಹಳ ಮುಖ್ಯವಾದದ್ದು. ನಿತ್ಯ ಜೀವನೊಂಟು ಮಾಡುವಂತಹ ದೇವರ ವಾಕ್ಯವನ್ನ ನಾವು ಗಮನಿಸಿ ನಡೆಯಬೇಕು. ಯೌವನಸ್ಥನು ದೇವರ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ ಆತನು ಬಾತಾನೆ ಅಂತ ಹೇಳಿ ನಮಗ ಐ ಥಿಂಕ್ 119th ಕೀರ್ತನೆಯಲ್ಲಿ ನಮಗ ಅದು ಕಂಡು ಬರ್ತದೆ. ಅದನ್ನ ಜಸ್ಟ್ ಓದಿಬಿಡೋಣ, ಸೊ ದಟ್ ಯು ವಿಲ್ ಆಲ್ಸೋ ನೋ ದ ಇಂಪಾರ್ಟೆನ್ಸ್ ಆಫ್ ಗಾಡ್ಸ್ ವರ್ಡ್. ಯಾವ ರೀತಿಯಾಗಿ ದೇವರ ವಾಕ್ಯ ಅದು ನಮಗ ಎಷ್ಟು ಆಧಾರ ಆಗಿದೆ, ಅದು ಎಷ್ಟು ಶಕ್ತಿಯುತವಾಗಿದೆ ಎಂಬುದನ್ನ ಇಲ್ಲಿ ಅದ ನೋಡ್ರಿ. 9ನೇ ವಚನ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ. ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಅದೇ ರೀತಿಯಾಗಿ ಮುಂದೆ ಅನೇಕ ವಚನಗಳಿವೆ, ಅದನ್ನ ಓದ್ಲಿಕ್ಕೆ ಸಮಯ ಇಲ್ಲ, ಒಂದಷ್ಟೇ ನಿಮ್ ಮುಂದೆ ಅಷ್ಟೇ ಇಡ್ತೇನೆ. 11ನೇ ವಚನದಲ್ಲಿ ಸಹ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ, ಸ್ತುತಿ ಪಾತ್ರನಾದ ಯೆಹೋವನೇ ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. 119ನೇ ಕೀರ್ತನೆ, ಮೊದಲನೇದು 9ನೇ ವಚನ, ಎರಡನೇದ್ದು 11ನೇ ವಚನ. ನಿನ್ನ ನುಡಿಗಳನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ, ಸ್ತುತಿ ಪಾತ್ರನಾದ ಯೆಹೋವನೇ ಎಂಬುದಾಗಿ ಇಲ್ಲಿ ಎಷ್ಟು ಒಳ್ಳೆ ರೀತಿಯಲ್ಲಿ ತಾವಿದನ್ನು ಈ ಕೀರ್ತನೆಯನ್ನ ಬರೆದಿದ್ದಾನೆ. ಇದನ್ನ ಓದುವಾಗ ನಮಗೆ ಎಷ್ಟು ಅದರಲ್ಲಿ ಆದರಣೆ ಇದೆ, ಅದರಲ್ಲಿ ಎಷ್ಟು ನಮಗ ಒಂದು ಇನ್ಸ್ಟ್ರಕ್ಷನ್, ಸೂಚನೆಗಳು ನಮಗ ಕೊಡಲ್ಪಟ್ಟಿವೆ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಮುಂದೆ ನಾವು ನೋಡುವಾಗ ಇಲ್ಲಿ ಯೇಸು ಸ್ವಾಮಿ ಈಗ ಅವ್ರದ್ದೆಲ್ಲ ಸ್ಥಿತಿ ದಾಟ್ತೀಗ, ಅವ್ರ ಕಣ್ಣುಗಳು ಭಾರ ಆಗಿದ್ದು, ನಿದ್ದೆ ಆಯ್ತು, ಎಲ್ಲ ಆಯ್ತು, ಆದ್ರೆ ಪ್ರಾರ್ಥನೆ ಮಾತ್ರ ಆಗ್ಲಿಲ್ಲ. ದಿಸ್ ಇಸ್ ದ ಸ್ಯಾಡ್ ಥಿಂಗ್ ಅಬೌಟ್ ದ ಡಿಸೈಪಲ್ಸ್ ಇನ್ ದ ಗಾರ್ಡನ್ ಆಫ್ ಗೆತ್ಸೆಮನೆ. ಗಾರ್ಡನ್ ಆಫ್ ಗೆತ್ಸೆಮನೆಯಲ್ಲಿ ಆದಂತ ಈ ಒಂದು ಸನ್ನಿವೇಶ ಈ ರೀತಿಯಾಗಿ ಬಹಳ ಒಂದು ದುಃಖದಾಯಕ ಸ್ಥಿತಿಯನ್ನ ಶಿಷ್ಯರ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಎಂಬುದನ್ನ ಈ ಒಂದು ಮಾತು ನಮಗೆ ತಿಳಿಸ್ಕೊಡ್ತವೆ. ಆಮೇಲೆ ಏನಾಯ್ತಂತಂದ್ರೆ, ಶಿಷ್ಯರಿಗೆ ಈ ಪ್ರಾರ್ಥನೆ ಮಹತ್ವ ಅವರು ತಿಳ್ಕೊಂಡಿದ್ರು ಎಂಬುದನ್ನು ಸಹ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಒಂದು ವೇಳೆ ಅವರು ತಿಳ್ಕೊಂಡಿದ್ರೆ ಎಚ್ಚರವಾಗಿರ್ತಿದ್ರು, ಶೋಧನೆಗೊಳಗಾಗದಂತೆ ಪ್ರಾರ್ಥನೆ ಮಾಡ್ತಿದ್ರು. ಆದ್ರೆ ಅವರು ಅದನ್ನ ಮಾಡ್ಲಿಲ್ಲ. ಆದ ಕಾರಣ ಪ್ರಾರ್ಥನೆಯ ಮಹತ್ವ ನಮ್ಮ ಜೀವನದಲ್ಲಿ ಬಹಳ ಬಹಳ ಇದೆ. ಆದ ಕಾರಣ ಒಂದು ಹಾಡಿದೆಯಲ್ಲ, ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು, ನೀನು ಪ್ರಾರ್ಥನೆಯಿಂದಲೇ ಬಾಳ್ವಿ ಕಲಿತು ಎಂಬುದಾಗಿ ನಮಗೆ ಒಂದು ಸುಂದರವಾದ ಕೀರ್ತನೆ ನಮಗೆ ಇದೆ. ಆದ ಕಾರಣ ಪ್ರಾರ್ಥನೆಯ ಮಹತ್ವ ಅದನ್ನು ನಾವು ಯಾವಾಗಲೂ ತಿಳ್ಕೊಂಡಿರ್ಬೇಕಾದದ್ದು ನಮಗೆ ಅವಶ್ಯ. ಮುಂದೆ ನಾವು ನೋಡುವಾಗ ಇಲ್ಲಿ ಆದಂತಹ ಮುಂದಿನ ವಿಚಾರಗಳನ್ನ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಇಲ್ಲಿ ಕಲಿಯುವಂತಹ ಇನ್ನೊಂದು ಅರ್ಥಪೂರ್ಣವಾದಂತಹ ಪಾಠ ಏನಂತಂದ್ರೆ, ಹಿಂಸೆಯಿಂದ ಜಯಗೊಳಿಸುವುದು ಸಾಧ್ಯ ಇಲ್ಲ ಎಂಬುದಾಗಿ ನಮಗ ಪೇತ್ರನ ಜೀವನದಿಂದ ಕಂಡುಕೊಳ್ತೇವೆ. ಅಲ್ಲಿ ಏನೋ ಒಂದು ಘಟನೆ ಆಗ್ತದೆ, ನಿಮ್ಗೆ ಎಲ್ಲ ಗೊತ್ತದೆ. ಅದೇನಂತಂದ್ರೆ, ಪೇತ್ರ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಯೇಸು ಸ್ವಾಮಿಯನ್ನ ಹಿಡಿಲಿಕ್ಕೆ ಯೂದ ಮಹಾಯಾಜಕನ ಆಳಾದಂತಹ ಮಲ್ಕ ಅಂತ ಹೇಳಿ ಅವನ ಹೆಸರು ಒಂದು ಸ್ವಾರ್ಥಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆ ಮಲ್ಕನ ಕಿವಿಯನ್ನ ಕತ್ತರಿಸ್ಬಿಟ್ಟ. ಕೆಲವರು ಹೀಗೆ ಹೇಳ್ತಾರೆ, ಅವನು ಕೊಂದ ಬಿಡ್ಬೇಕಂತ ಹೋಗಿದ್ದ, ಆದ್ರೆ ಆ ಕತ್ತಿ ಅದು
ಅಂದ್ರೆ ದೇವರು ಅದನ್ನ ತಪ್ಪಿಸಿದ, ಇಲ್ಲದ್ರೆ ಇಟ್ ವಾಸ್ ಅನದರ್ ಥಿಂಗ್ ದಟ್ ವುಡ್ ಹ್ಯಾಪನ್ ದೇರ್ ಇನ್ ದ ಗಾರ್ಡನ್ ಆಫ್ ಗೆತ್ಸೆಮನೆ. ಆದ್ರೆ ದೇವರು ಅದನ್ನ ಏನ್ ಮಾಡ್ಬಿಟ್ಟ ಅಂತಂದ್ರೆ ಜಸ್ಟ್ ವಿ ಮೇಡ್ ಇಟ್ ಶಾರ್ಟ್. ಅದು ಅವನ್ ಕುತ್ತಿಗೆ ಕಟ್ ಆಗೋ ಬದಲು ಅವ್ನ ಕಿವಿ ಕಟ್ ಆಯ್ತು ಅಂತ ಹೇಳಿ ನಮಗ, ಅಂದ್ರೆ ಇಯರ್ ಲೋಬ್ಸ್ ಅಂತ ಹೇಳ್ತೇವಲ್ಲ, ಅದು ಕಟ್ ಆಯ್ತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಆಗ ಯೇಸು ಸ್ವಾಮಿ ಅವನಿಗೊಂದು ಮಾತು ಹೇಳ್ತಾರೆ, ಕತ್ತಿಯನ್ನು ಹಿಡಿದವನು ಕತ್ತಿಯಿಂದಲೇ ಸಾಯ್ತಾನೆ. ಆದ ಕಾರಣ ಅಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಎಚ್ಚರ ಕೊಡ್ತಾ ಇದ್ದಾರೆ. ಅಲ್ಲಿ ಅದನ್ನು ಹಿಡಿಯಲಿಕ್ಕೆ ಬಂದವರಿಗೆ ಅವ್ರು ಏನ್ ಹೇಳ್ತಾ ಇಲ್ಲ ಅದ್ರ ಬಗ್ಗೆ, ಆದ್ರೆ ತನ್ನ ಶಿಷ್ಯರಿಗೆ ಪಾಠ ಕಲಿಸ್ತಾ ಇರ್ತಾರೆ. ನೀನು ಕತ್ತಿ ಹಿಡಿಯವನು ಕತ್ತಿಯಿಂದಲೇ ಸಾಯ್ತಾನೆ, ಆದ ಕಾರಣ ನೀನು ಕತ್ತಿಯನ್ನು ತಿರುಗಿವರೆಗೆ ಹಾಕು ಅಂತ ಹೇಳಿ ಸ್ವಾಮಿ ಹೇಳಿ, ಅಲ್ಲಿ ತನ್ನನ್ನ ಹಿಡಿಯಲಿಕ್ಕೆ ಬಂದಂತಹ ಜನರ ಮಧ್ಯದಲ್ಲಿ ಒಂದು ಮಹತ್ ಕಾರ್ಯವನ್ನು ಮಾಡ್ತಾನೆ. ಆ ಕಿವಿಯನ್ನ ತಿರುಗಿ ಆತನ ಮುಟ್ಟಿ ಅದು ವಾಸಿ ಆಗುವಂತೆ ಮಾಡ್ತಾನೆ. ಇದು ಯೇಸು ಸ್ವಾಮಿಯವರ ಕೋಮಲವಾದಂತಹ ಮನಸ್ಸಿನ ಒಂದು ದೊಡ್ಡ ದೃಶ್ಯ ನಮ್ಮ ಮುಂದೆ ಕಂಡು ಬರ್ತದೆ. ತನ್ನನ್ನು ಹಿಡಿಯಲಿಕ್ಕೆ ಬಂದವರು, ಅವ್ರ ಮೇಲೆ ಅವ್ರು ಏನು ಮಾಡಬಹುದಾಗಿತ್ತು, ಆದರೆ ಯೇಸು ಸ್ವಾಮಿ ಆ ಒಂದು ವಿಚಾರ ಯೇಸು ಸ್ವಾಮಿಯಲ್ಲಿ ಇರಲಿಲ್ಲ. ಅಲ್ಲಿ ಇಮಿಡಿಯೇಟ್ಲಿ he healed him and brought the situation under control. ಇಲ್ಲದೆ ಹೋದ್ರೆ the plan of God would have been disturbed. ದೇವರ ಯೋಜನೆ ಅದು ಮತ್ತೆ ಬೇರೆನೇನೋ ಆಗ್ಬಿಡ್ಬೋದಾಗಿತ್ತು. ಆದ ಕಾರಣ ಅಲ್ಲಿ ಯೇಸು ಸ್ವಾಮಿ ಇಮಿಡಿಯೇಟ್ಲಿ ಸ್ಟೆಪ್ಸ್ ತಗೊಳ್ತಾರೆ. ದೇವರ ಚಿತ್ತ, ನಿನ್ನ ಚಿತ್ತದಂತೆ ಆಗ್ಲಿ, ಅದಕ್ಕೆ ನಾನು ಸಿದ್ಧನಿದ್ದೇನೆ, ಅದಕ್ಕಾಗಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೇನೆ ಅಂತ ಹೇಳಿ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಮಲ್ಕನ ಕಿವಿಯನ್ನ ಸ್ವಸ್ಥ ಮಾಡುವುದರ ಮೂಲಕ ತಮ್ಮ ಒಂದು ಮನೋಸ್ಥಿತಿಯನ್ನ ವ್ಯಕ್ತ ಮಾಡ್ತಾರೆ. ಐ ಆಮ್ ರೆಡಿ, ಐ ಆಮ್ ದೇರ್ ಟು ಡೂ ದ ವಿಲ್ ಆಫ್ ಮೈ ಫಾದರ್ ಎಂಬುದಾಗಿ ಇಲ್ಲಿ ನಮಗ ಸ್ಪಷ್ಟವಾಗಿ ಕಂಡುಬರ್ತದೆ. ಪೇತ್ರ ಏನು ಮಾಡ್ದ? ಹಿಂಸೆಯ ಮಾರ್ಗ, ದಟ್ ವಾಸ್ ಅ ವಯಲೆಂಟ್ ವೇ. ಯೇಸು ಸ್ವಾಮಿಯ ಮಾರ್ಗ ಪ್ರೀತಿಯ ಮಾರ್ಗ, ಯೇಸು ಸ್ವಾಮಿಯ ಮಾರ್ಗ ಶಾಂತಿಯ ಮಾರ್ಗ, ಯೇಸು ಸ್ವಾಮಿಯ ಮಾರ್ಗ ತಿಳುವಳಿಕೆಯ ಮಾರ್ಗ, ಯೇಸು ಸ್ವಾಮಿಯ ಮಾರ್ಗ ಕನಿಕರದ ಮಾರ್ಗ. ಆದರೆ ಪೇತ್ರನ ಮಾರ್ಗ ಏನಾಗಿತ್ತು ಅಂತಂದ್ರೆ ಇಟ್ ವಾಸ್ ಅ ವಯಲೆಂಟ್ ವೇ. ಆ ಹಿಂಸೆಯನ್ನ ತೆಗೆದುಕೊಂಡು ಅವನು ಅದರ ಪ್ರಯೋಗ ಮಾಡ್ತಾ ಇದ್ದಾನೆ. ಅದರಿಂದ ನಾನು ಜಯ ಗಳಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿಯನ್ನ ಅವ್ರು ಹೆಂಗ್ ಹಿಡಿತಾರೆ ನೋಡ್ತೇನೆ, ನಾನು ಹೊಡೆದ ಬಿಡ್ತೇನೆ ಅನ್ನುವಂತ ಒಂದು ರೀತಿಯಲ್ಲಿ ಅಲ್ಲಿ ಹೋಗ್ತಾ ಇದ್ದಾನೆ ಎಂಬಂತ ವಿಚಾರ ಇಲ್ಲಿ ನಮಗ ಕಂಡು ಬರ್ತದೆ. ಬಟ್ ದಟ್ ವಾಸ್ ನಾಟ್ ದ ವಿಲ್ ಆಫ್ ದ ಹೆವನ್ಲಿ ಫಾದರ್. ಅದನ್ನ ಯೇಸು ಸ್ವಾಮಿ ತಿಳ್ಕೊಂಡ ಮೇಲೆ ಅದಕ್ಕೆ ಅವರು ಅಂಟಿಕೊಂಡ್ರು. ಹಿ ಸ್ಟಕ್ ಟು ದ ವಿಲ್ ಆಫ್ ಗಾಡ್, ಹಿ ಡಿಡ್ ನಾಟ್ ಡಿವಿಯೇಟ್ ಫ್ರಮ್ ದ ವಿಲ್ ಆಫ್ ಗಾಡ್. ಅದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಶಾಂತಿ ಸಮಾನವಾದಂತಹ ಮಾರ್ಗ, ಸಮಾಧಾನದ ಮಾರ್ಗ, ಶಾಂತಿ ಸಮಾಧಾನದ ಮಾರ್ಗ, ಅದನ್ನ ಯೇಸು ಸ್ವಾಮಿ ಇಲ್ಲಿ ನಮಗ ತೋರಿಸಿಕೊಟ್ಟಿದ್ದಾರೆ. ಅದನ್ನ ಅವರ ಜೀವನದುದ್ದಕ್ಕೂ ಅವರು ಬೋಧಿಸ್ತಾ ಇದ್ರು. ಪ್ರೀತಿ, ಶಾಂತಿ, ಸಮಾಧಾನ, ನನ್ನ ಶಾಂತಿ, ನನ್ನ ಸಂತೋಷ ನಿಮಗೆ ಕೊಡ್ತೇನೆ ಎಂಬುದಾಗಿ ಹೇಳಿದಂತ ಯೇಸು ಸ್ವಾಮಿ ಈ ಒಂದು ಕೊನೆಯ ಗಳಿಗೆಗಳಲ್ಲಿಯೂ ಸಹ, ಗಳಿಗೆಯ ಸಮಯದಲ್ಲಿಯೂ ಸಹ ಅದನ್ನ ಅವರು ಮಾಡಿ ತೋರಿಸ್ತಾ ಇದ್ದಾರೆ ಎಂಬುದನ್ನ ಈ ಭಾಗ ನಮಗೆ ಸ್ಪಷ್ಟವಾಗಿ ಗೆತ್ಸೆಮನೆ ತೋಟದ ಅಂಗಳದಲ್ಲಿ ಆಗ್ತಕ್ಕಂಥ ಎಲ್ಲಾ ವಿಷಯಗಳು ನಮಗೆ ತೋರಿಸಿಕೊಡ್ತವೆ. ಆದ ಕಾರಣ ವಯಲೆನ್ಸ್ ಇಸ್ ನಾಟ್ ದ ವೇ. ನಾವು ನಿನ್ನಿನ ದಿವಸ ನೋಡಿದೀವಿ ಯಾವ ರೀತಿಯಾಗಿ ಟೆರರಿಸಂ, ದೇ ಆರ್ ವಯಲೆಂಟ್ ಪೀಪಲ್ ಅಂತ ಹೇಳಿ ನಾವು ಹೇಳ್ಬೋದು. ದೇ ಆರ್ ಅಪ್ ಟು ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಯಾರು ಇದ್ರು ಅವ್ರನ್ನ ಹೊಡೆದು ಹಾಕ್ಬಿಡುದು. ನೋಡ್ರಿ ಅಲ್ಲಿ ಅವರು ಏನಂತಾರೆ ಅದಕ್ಕೆ, ಟೂರಿಸ್ಟ್ ಹೋಗಿದ್ರು ಅಲ್ಲಿ, ಅಂತವ್ರನ್ನ ಅವ್ರು ಹೊಡೆದು ಹಾಕ್ಬಿಟ್ಟಿದ್ದಾರೆ ಎಂಬುದನ್ನ ನೋಡುವಾಗ ಎಷ್ಟು ಈ ಹಿಂಸೆ ಅನ್ನುವಂಥದ್ದು ಎಷ್ಟು ಬಲಿತ್ ಹೋಗಿದೆ ಅಂತ ಹೇಳಿ, ಸೈತಾನನ ಅದನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ಬಟ್ ದಟ್ಸ್ ನಾಟ್ ಅವರ್ ವೇ. ಅವರ್ ವೇ ಇಸ್ ದ ವೇ ಆಫ್ ಪೀಸ್. ಅವರ್ ವೇ ಇಸ್ ದ ಪೀಸ್ ಆಫ್ ಜಾಯ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಎಂಬುದನ್ನ ನಾವು ಇಲ್ಲಿ ಈ ಮಾತಿನಿಂದ ತಿಳ್ಕೊಳ್ತೇವೆ. ಮುಂದೆ ನಾವು ಇನ್ನೊಂದು ಸ್ವಲ್ಪ ನೋಡಿ ಮುಗಿಸೋಣ. ಇಲ್ಲಿ ಯೇಸು ಸ್ವಾಮಿ ಹೇಳಿದಂತಹ ಮಾತನ್ನ ನಾವು ನೆನಪು ಮಾಡ್ಕೊಳ್ತೇವೆ. ಇಲ್ಲಿ ಏನಂತ ಹೇಳಿ, ನಿನ್ನ ವೈರಿಯನ್ನು ನಿನ್ನಂತೆ ಪ್ರೀತಿಸು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಅದನ್ನೇ ಈ ಗೆತ್ಸೆಮನೆ ತೋಟದ ಅಂಗಳದಲ್ಲಿ ಅಥವಾ ಅದರ ಹೊರಾಂಗಣದಲ್ಲಿ ಅದು ನಡೀತಾ ಇದೆ ಎಂಬುದನ್ನ ಇಲ್ಲಿ ನಾವು ಕಾಣ್ತೇವೆ ಸ್ಪಷ್ಟವಾಗಿ. ಯೇಸು ಸ್ವಾಮಿ ಆ ವೈರಿಯನ್ನು ಸಹ ಪ್ರೀತಿಸಿದರು. ತನ್ನನ್ನು ಹಿಡಿಯಲಿಕ್ಕೆ ಬಂದಂತವನನ್ನು ಸಹ ಅವರು ಪ್ರೀತಿಸಿ ಅವನಿಗೆ ಸ್ವಸ್ಥತೆಯನ್ನು ಮಾಡಿದರು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಆಮೇಲೆ
ಆ ಯೇಸು ಸ್ವಾಮಿಯನ್ನ ಹಿಡಿದಾಗ 10 ಜನರು ಕಾಣದಾದ್ರು, ಆದ್ರೆ ಒಬ್ಬ ಮಾತ್ರ ಅವನು ದೂರದಿಂದ ಅವನು ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದ ಮತ್ತು ಯಾವ ರೀತಿಯಾಗಿ ಬಿದ್ದು ಹೋದ ಅದನ್ನು ಸಹ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇನೆ. ಆದ ಕಾರಣ ಯೇಸು ಸ್ವಾಮಿಯ ಸಾಮೀಪ್ಯ, ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇಸ್ ವೆರಿ ವೆರಿ ಪ್ರೆಷಸ್ ಟು ಅಸ್. ಆದ ಕಾರಣ ನಾವು ಯಾವಾಗ್ಲೂ ಆತನ ಸಾನ್ನಿಧ್ಯದಲ್ಲಿ ಆನಂದಿಸುವಂತವರಾಗಿರ್ಬೇಕು ಎಂಬುದನ್ನ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಆಮೇಲೆ ನಾವು ಮುಂದೆ ಹೋಗುವಾಗ ಆ ಪೇತ್ರನ ಬಗ್ಗೆ ಇನ್ನೊಂದು ವಿಚಾರ ಬರ್ತದೆ. ಅದೇನಂತಂದ್ರೆ, ಮಲ್ಕನ ಕಿವಿಯನ್ನ ಕತ್ತರಿಸಿದಂತ ಈ ವ್ಯಕ್ತಿ ಪೇತ್ರ ಮುಂದೆ ಸ್ವಲ್ಪ ಸಮಯದಲ್ಲಿ ಯೇಸು ಸ್ವಾಮಿಯವರ ಬಗ್ಗೆ ಹೇಳಲಿಕ್ಕೆ ಯಾಕೆ ಧೈರ್ಯ ಬರಲಿಲ್ಲ ಅವನು? ಮಲ್ಕನ ಕಿವಿಯನ್ನು ಕತ್ತರಿಸುವಷ್ಟು ಧೈರ್ಯ ಅವನಿಗೆ ಬಂದಿತ್ತು. ಆದ್ರೆ ಅದೇ ಧೈರ್ಯ ಈಗ ಯೇಸು ಸ್ವಾಮಿ ವಿಷಯವಾಗಿ ಸಾಕ್ಷಿ ಹೇಳುವಾಗ ಎಲ್ಲಿ ಹೋಗಿತ್ತು? ವೇರ್ ಇಟ್ ವೆಂಟ್, ವೇರ್ ಈ ಲಾಸ್ಟ್ ಇಟ್. ಅದನ್ನ ನಾವು ಯೇಸು ಸ್ವಾಮಿಯಿಂದ ಆತನು ದೂರ 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 ಹೋಗುವಾಗ ಅದನ್ನ ಆತನು ಕಳೆದುಕೊಂಡನೆಂಬುದಾಗಿ ನಮಗ ಕಂಡು ಬರ್ತದೆ. ಆದ ಕಾರಣ ಪ್ರಾರ್ಥನೆಯ ಶಕ್ತಿಯ ಅವಶ್ಯಕತೆಯನ್ನ ಅವನ ಜೀವನದಲ್ಲಿ ಅವನು ಕಳ್ಕೊಂಡ. If he would have been prayed and he was ready like our Lord Jesus Christ, he would have faced the temptations successfully. ಆದರೆ ಅದನ್ನು ಮಾಡದೆ ಹೋದ ಕಾರಣ ಅವನು ಅಲ್ಲಿ ಬಿದ್ದು ಹೋದನು ಅಂತ ಹೇಳಿ ಇಲ್ಲಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಅಲ್ಲಿ ಅನೇಕ ವಿಷಯಗಳು ನಮಗ ಯೇಸು ಸ್ವಾಮಿ ಶಿಷ್ಯರು ಮತ್ತು ಗೆತ್ಸೆಮನೆ ತೋಟದ ಬಗ್ಗೆ ನಾವು ನೋಡ್ತೇವೆ. ಈಗ ಯೇಸು ಸ್ವಾಮಿ ಲೋಕದ ಪಾಪ ಹೊತ್ಕೊಂಡು ಪ್ರಾಣ ಕೊಟ್ಟು ರಕ್ತ ಸುರಿಸಿ ಪಾಪದ ಶಿಕ್ಷೆಯನ್ನು ತೀರಿಸುವಾಗ ಶಿಷ್ಯರಲ್ಲಿ ಕೇವಲ ಒಬ್ಬನೇ ಇದ್ದಾನೆ. ಅವನ್ ಯಾರಂತಂದ್ರೆ ಯೇಸುವಿಗೆ ಪ್ರಿಯನಾದಂತಹ ಶಿಷ್ಯನು. ನಾನೀಗ ಕ್ರೂಜೆ ಬಳಿಗೆ ಬಂದಿದ್ದೇನೆ. ಈಗ ಗೆತ್ಸೆಮನೆ ತೋಟ ಆದ್ಮೇಲೆ ಕ್ರೂಜೆ ಬಳಿಗೆ ಬಂದಾಗ ಯೇಸು ಸ್ವಾಮಿಯ ಬಳಿಗೆ ಇದ್ದಂಥ ಒಬ್ಬನೇ ಒಬ್ಬ ಶಿಷ್ಯನ ಯಾರಂತಂದ್ರೆ ಆತನಿಗೆ ಪ್ರಿಯನಾದಂಥ ಶಿಷ್ಯನ ಅಂತ ಹೇಳಿ ಅವನೇ ಹೇಳ್ತಾನೆ. He never mentions his name in the gospel. ನೋಡ್ರಿ ಅದನ್ನ. ಅಷ್ಟೇ ಆತನಿಗೆ ಪ್ರಿಯನಾದಂತ ಶಿಷ್ಯನಂತ ಅಷ್ಟೇ ಹೇಳ್ತಾನೆ. ಜಸ್ಟ್ ಲೈಕ್ ಒಂದು ಏನಂತಾರೆ ಕವಿನಾಮ ಅಂತ ಹೇಳ್ತಾರೆ, ಲಾರಾಗಿ ಅಂದ್ರೆ ಕವಿ ಹೆಸರು ಅಂತ ಹೇಳ್ತಾರಲ್ಲ, ಬಿರುದು ಅಂತ ಹೇಳ್ತಾರೆ. ಆ ರೀತಿಯಾಗಿ ಅವನು ಅದನ್ನ ಹೇಳ್ತಾ ಇದ್ದಾನೆ. ತನ್ನ ಹೆಸರನ್ನು ರಿವೀಲ್ ಮಾಡದೆ ಆತನ ಪ್ರಿಯನಾದಂತ ಶಿಷ್ಯ ಅಂತ ಹೇಳಿ. ಈ ರೀತಿಯಾಗಿ ಯೋಹಾನ್ ಒಬ್ಬನೇ ಅಲ್ಲಿ ಇದ್ದಾನೆ ಅಂತ ಹೇಳಿ ನಮಗ ಕಂಡು ಬರ್ತದೆ. ಯಾಕಂದ್ರೆ ಯೇಸು ಸ್ವಾಮಿಯನ್ನ ಅವನಾಗಿದ್ದ. ಸೊ he was able to be with the Lord Jesus Christ even at the cross, foot of the cross of our Lord Jesus Christ. ಉಳಿದವರೆಲ್ಲ ಏನಾದ್ರು ಅಂಜಿ ಓಡಿ ಹೋದ್ರು, ಯಾರು ಅಲ್ಲಿ ಪತ್ತೇನೇ ಇಲ್ಲ ಅವ್ರದ್ದು ಯಾರ್ದು, ಇನ್ಕ್ಲೂಡಿಂಗ್ ಪೀಟರ್ ಆಲ್ಸೋ. ವೆನ್ ಜೀಸಸ್ ವಾಸ್ ಕ್ರೂಸಿಫೈಡ್ he was not found ಎಂಬುದಾಗಿ ಅಲ್ಲಿ ನಮಗೆ ಕಾಣ್ತದೆ. ಕೇವಲ ಒಬ್ಬನೇ ಅವನು ದೊಡ್ಡ ಆಶೀರ್ವಾದ ತನ್ನ ಜೀವನದಲ್ಲಿ ಪಡ್ಕೊಂಡ. ಅದೇನಂತಂದ್ರೆ ಮರಿಯಳನ್ನ ತನ್ನ ಮನೆಯಲ್ಲಿ ಇಟ್ಕೊಂಡ. ಆಮೇಲೆ ಯೇಸು ಸ್ವಾಮಿಯವರ ಬಗ್ಗೆ ಇಬ್ಬರ ಬಗ್ಗೆ ಹೇಳ್ತಾರೆ. ತಾಯಿಗೆ ಹೇಳ್ತಾರೆ ಈತ ನಿನ್ ಮಗ ಅಂತ ಹೇಳಿ, ಯೋಹಾನಿಗೆ ಹೇಳ್ತಾರೆ ಈಕೆ ನಿನ್ನ ತಾಯಿ ಎಂಬುದಾಗಿ. ಎಂಥ ಒಂದು ಅದ್ಭುತವಾದಂತಹ ರಿಲೇಶನ್ಶಿಪ್ ಅಲ್ಲಿ ಯೇಸು ಸ್ವಾಮಿ ಯೋಹಾನಿಗೆ ಕೊಟ್ಟನು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಆದ ಕಾರಣ ಪ್ರಾರ್ಥನೆಯ ಬಲ ನಮ್ಮ ಜೀವಿತಗಳಲ್ಲಿ ಬಹಳಷ್ಟು ಅವಶ್ಯ. ಕೀರ್ತನೆಗಳಲ್ಲಿ ನಾವು ಪ್ರಾರ್ಥನೆ ಹೇಳಿದ್ರಲ್ಲ, ನಿಮ್ ಪ್ರಾರ್ಥನೆ ಭಕ್ತನ ಬಲ, ದೊಡ್ಡ ಬಲ, ನೀನು ಪ್ರಾರ್ಥನೆಯಿಂದಲೇ ಬದುಕುವಿ ಎಂಬುದಾಗಿ ಹೇಳಿದಂತ ಆ ಕೀರ್ತನೆಯನ್ನು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಂಡು ಅದನ್ನ ಹಾಡುವುದಷ್ಟೇ ಅಲ್ಲ, ಅದರ ಪ್ರಕಾರ ನಡೆಯೋಣ. ಆಮೇಲೆ ಆತ್ಮಿಕ ಜಯ ದೇವರೊಂದಿಗಿನ ಸಂಪರ್ಕದಿಂದಲೇ ಬರ್ತದೆ. ಆತ್ಮೀಯ ಜಯ ನಾನು ಹೇಳದಲ್ಲ ನಿಮ್ಗೆ, ಈ ದೇವರೊಂದಿಗೆ ನಾವು ಯಾವಾಗ ಸಂಪರ್ಕದಲ್ಲಿರ್ತೇವೆ ಅಂದ್ರೆ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಪ್ರಾರ್ಥನೆ ಅಂತಂದ್ರೆ ಏನು? ದ ಕಮ್ಯುನಿಕೇಶನ್ ವಿತ್ ಗಾಡ್, ದೇವರೊಂದಿಗಿನ ಸಂಪರ್ಕ. ಅದು ಯಾವಾಗ ಇರ್ತದೆ, ಅದು ಯಾವಾಗ ಗಟ್ಟಿಯಾಗಿರ್ತದೆ, ಅವಾಗ ನಮಗ ಜಯ ಸಿಗ್ತದೆ. ಆದ ಕಾರಣ ಯೇಸು ಸ್ವಾಮಿಯನ್ನು ನಾವು ಯಾವಾಗಲೂ ಈ ಒಂದು ಪ್ರಾರ್ಥನೆಯ ಬಲದಿಂದ ನಮ್ಮ ಜೀವಿತವನ್ನ ಜೀವಿಸೋಣ. ಗೆತ್ಸೆಮನೆ ತೋಟದಲ್ಲಿಯ ಒಂದು ಪಾಠವನ್ನ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ನೆನಪಿನಲ್ಲಿಟ್ಕೊಂಡು ಶಿಷ್ಯರಿಗಾದಂತ ಸ್ಥಿತಿ ನಮಗಾಗದಂತೆ ಶೋಧನೆಗೊಳಗಾಗದೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಸ್ವಾಮಿ ಹೇಳಿದ್ದನ್ನ ನೆನಪಿನಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ಜೀವಿಸುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ಇನ್ನೊಂದ್ 2 ನಿಮಿಷದಲ್ಲಿ ಮುಗಿಸ್ತೇನೆ. ಆತ್ಮಿಕ ಇದು ಇನ್ನು ಉಳಿದಂಥ ಜನರು ಅಲ್ಲಿ ಮಹಾಜಕನ ಜನರ ಹಿರಿಯರು ಇವರೆಲ್ಲರೂ ಬಂದಿದ್ರು ಅಂತ ಹೇಳಿ ನಮಗ ಅಲ್ಲಿ ಕಾಣ್ತೀವಿ. ಅವರು ದೊಣ್ಣೆ, ಕತ್ತಿ ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ರು.
ಗೆತ್ಸೆಮನೆ ತೋಟದಲ್ಲಿ ಅವ್ರಿಗೇನಾಯ್ತು? ದಟ್ಸ್ ದ ಕೊನೆಯ ಒಂದು ಭಾಗದ ಒಂದು ವಿಶೇಷತೆಯನ್ನು ನಾನು ಹೇಳ್ತಾ ಇದ್ದೇನೆ. ಅಷ್ಟು ಹೇಳಿ ಮುಗಿಸ್ತೇನೆ. ಯಾಕಂದ್ರೆ ಥರ್ಡ್ ಗ್ರೂಪ್ ವಾಸ್ ದ ಪೀಪಲ್ ಹೂ ಹ್ಯಾಡ್ ಕಮ್ ಟು ಕ್ಯಾಚ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿನ ಹಿಡಿಲಿಕ್ಕೆ ಬಂದವರು, ಕತ್ತಿ ದೊಣ್ಣೆ ಹಿಡ್ಕೊಂಡು ಬಂದವರು. ಆದ್ರೆ ಯೇಸು ಸ್ವಾಮಿ ಅವರಿಗೆ ಹೇಳಿದಂತಹ ಮಾತು ಏನಿದು ಅಂತ ಹೇಳಿ ನೋಡುವಾಗ ಅವರು ಅವರಿಗೆ ಅವರು ಒಂದು ಪ್ರಶ್ನೆ ಹಾಕ್ತಾರೆ, ಯೇಸು ಸ್ವಾಮಿ ಎಲ್ಲಿದ್ದಾನೆ ಅಂತ ಹೇಳಿ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಆತನು ಎಂಬುದಾಗಿ. ಐ ಆಮ್ ದಟ್ ಐ ಆಮ್. ಮೋಶೆಗೆ ದೇವರು ಹೇಳ್ತಾನೆ, ಐ ಆಮ್ ದಟ್ ಐ ಆಮ್, ಇರುವಾತನೇ ಆಗಿದ್ದೇನೆ ಎಂಬುದಾಗಿ ಮೋಶೆಗೆ ದೇವರು ತನ್ನ ಪರಿಚಯ ಮಾಡಿಕೊಡ್ತಾನೆ. ಅದೇ ಪರಿಚಯವನ್ನ ಇಲ್ಲಿ ಯೇಸು ಸ್ವಾಮಿ, ನಾನು ದೇವರಾಗಿದ್ದೇನೆ, ಐ ಆಮ್ ದ ಗಾಡ್ ಆಫ್ ಐ ಆಮ್ ದ ಗಾಡ್ ಆಫ್ ಎಸ್ಟರ್ಡೇ, ಟುಡೇ ಅಂಡ್ ಫಾರ್ ಎವರ್, ಇಟರ್ನಲ್ ಗಾಡ್ ಎಂಬುದನ್ನ ಯೇಸು ಸ್ವಾಮಿ ಇಲ್ಲಿ ಹೇಳುವುದನ್ನ ನಾವು ಕಾಣ್ತೇವೆ. ಐ ಆಮ್, ನಾನೇ ಎಂಬುದಾಗಿ 2 ಸಲ ಹೇಳ್ತಾನೆ ಅವನು. ಮೊದಲೇ ಸಲ ಹೇಳಿದಾಗ ಅವ್ರು ಹಿಂದೆ ಬೀಳ್ತಾರೆ. ದ ಪವರ್ ವಾಸ್ ಸೋ ಮಚ್. ದೇವರ ಶಕ್ತಿ, ನಾನು ದೇವರಂದಾಗ ಆ ಶಕ್ತಿ ಏನು ಅಲ್ಲಿ ಅವರು ಕಂಡ್ಕೊಂಡ್ರು, ಅದರಿಂದ ಅವರು ಹಿಂದೆ ಬಿಟ್ಬಿಟ್ರು ಅಂತ. ದೇ ವರ್ ನಾಟ್ ಏಬಲ್ ಟು ಗೋ ಫಾರ್ವರ್ಡ್ ಟು ಕ್ಯಾಚ್ ಹಿಮ್, ಬಟ್ ದೇ ಫೆಲ್ ಬ್ಯಾಕ್ ಎಂಬುದನ್ನ ಅಲ್ಲಿ ನಾವು ಕಾಣ್ತೀವಿ. ದೇವರ ಸಾನ್ನಿಧ್ಯದ ಒಂದು ಶಕ್ತಿ, ದೇವರ ಮಹಿಮೆಯ ಶಕ್ತಿ, ದೇವರ ಘನತೆಯ ಶಕ್ತಿ ಎಷ್ಟಿತ್ತು, ದೈವಿಕವಾದಂತಹ ಶಕ್ತಿ ಎಷ್ಟಿತ್ತಂತಂದ್ರೆ ಅವರು ಹಿಂದೆ ಬಿದ್ದರು ಎಂಬುದಾಗಿ ಅಲ್ಲಿ ನಮಗ ಹೇಳಲ್ಪಟ್ಟಿದೆ. ಈ ರೀತಿಯಾಗಿ ಯೇಸು ಸ್ವಾಮಿ ತನ್ನ ಹೆಸರನ್ನ ಹೇಳುವಾಗ, ತಾನು ಯಾರಾಗಿದ್ದೇನೆ ಎಂಬುದನ್ನು ಹೇಳುವಾಗ ಅಲ್ಲಿ ಎಷ್ಟು ಅದ್ಭುತವಾದಂತಹ ಶಕ್ತಿಯ ಪ್ರದರ್ಶನ ಆಯಿತು ಎಂಬುದಾಗಿ ಅಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಯೇಸು ಸ್ವಾಮಿ ಅಲ್ಲಿದ್ದಂತಹ ಜನರಿಗೂ ಸಹ ಒಂದು ದೊಡ್ಡ ಸಾಕ್ಷಿಯಾಗಿ ನಮಗೆ ಕಂಡು ಬರ್ತಾನೆ. ತನ್ನನ್ನು ಹಿಡಿಯಲಿಕ್ಕೆ ಬಂದವರಿಗೂ ಸಹ ಒಂದು ಸಂದೇಶವನ್ನು ಆತನು ಕೊಡ್ತಾನೆ, ಸಂದೇಶವನ್ನು ಆತನವರಿಗೆ ಹೇಳ್ತಾನೆ. ಎಷ್ಟು ಅದ್ಭುತವಾದಂತಹ ವಿಷಯಗಳನ್ನ ನಾವು ಗೆತ್ಸೆಮನೆ ತೋಟದಲ್ಲಿ ನಾವು ನೋಡ್ತೇವೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ವೆರಿ ಲರ್ನಿಂಗ್, ಪ್ರೆಷಸ್ ಥಿಂಗ್ಸ್ ಟು ಲರ್ನ್ ಆಲ್ಸೋ ಇಲ್ಲಿ ನಾವು ಕಂಡುಕೊಂಡಿದ್ದೇವೆ. ಆದ ಕಾರಣ ದೇವರ ವಾಕ್ಯವನ್ನು ನಾವು ಆಸಕ್ತಿಯಿಂದ ಓದಿ ಧ್ಯಾನಿಸಿ ತಿಳ್ಕೊಂಡು ಪ್ರಾರ್ಥನೆಯಲ್ಲಿ ನಾವು ಮುಂದರಿಯುವಾಗ ನಮ್ಮ ಜೀವನದಲ್ಲಿ ಅದ್ಭುತಗಳನ್ನ ಕಂಡುಕೊಳ್ಳಿಕ್ಕೆ ಆಗ್ತದೆ. ಆದ ಕಾರಣ ಇವತ್ತು ನಾನು ಇಷ್ಟು ಕೇಳಿ ಮುಗಿಸ್ತೇನೆ. ನೆಕ್ಸ್ಟ್ ಟೈಮ್ ನಾನು ಇವತ್ತು ಅದನ್ನ ಅಭ್ಯಾಸ ಮಾಡ್ತಿರುವಾಗ ಇನ್ನೂ ಕೆಲವು ವಿಚಾರಗಳು ನನಗೆ ಬಂದು, ಅದನ್ನ ನಾನು ನಿಮ್ ಕೂಡ ಕೊನೆಯ ಒಂದು ಅಭ್ಯಾಸ ಅಂತ ಹೇಳಿ ನಾನು ಮುಗಿಸ್ತೇನೆ. 2 ತೋಟಗಳ ಒಂದು ಕೊನೆಯ ಅಭ್ಯಾಸ ಅಂತಂದ್ರೆ ಪ್ರೇಯರ್. ಅಲ್ಲಿ ಶಿಷ್ಯರ ಪ್ರಾರ್ಥನೆ, ಯೇಸು ಸ್ವಾಮಿಯ ಪ್ರಾರ್ಥನೆ ಮತ್ತು ಬೇರೆ ಬೇರೆ ದೇವ ಭಕ್ತರ ಪ್ರಾರ್ಥನೆಗಳು ಏನೇನಾಗಿವೆ ಎಂಬುದನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. That I will take next time, and then I'll close this chapter of study of 2 gardens. ಈ 2 ತೋಟಗಳ ಅಭ್ಯಾಸವನ್ನ ನಾವು ಮುಗಿಸೋಣ. ಈ ರೀತಿಯಾಗಿ ಇವತ್ತು ಕಲಿತಂತಹ ಎಲ್ಲ ಅದ್ಭುತ ವಿಚಾರಗಳನ್ನ ಪ್ರಾರ್ಥನೆಯ ಬಗ್ಗೆ ವಿಶೇಷವಾಗಿ ನಾವು ತಿಳ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಪ್ರಯೋಗಿಸುತ್ತಾ, ಅಂದ್ರೆ ಅದನ್ನ ಅನುಸರಿಸುತ್ತಾ, ಅದನ್ನ ಮಾಡ್ತಾ, ಅದರಲ್ಲಿರ್ತಕ್ಕಂಥ ಅರ್ಥಗಳನ್ನ ತಿಳ್ಕೊಳ್ತಾ, ಅದರಲ್ಲಿರ್ತಕ್ಕಂಥ ಶಕ್ತಿಯನ್ನ ಅನುಭವಿಸುತ್ತಾ, ಆತನ ಗೌರವಕ್ಕಾಗಿ, ಆತನ ಮಾನ ಮಹಿಮೆಗಾಗಿ ನಾವು ಜೀವಿಸುವುದಕ್ಕೆ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರ.